ಆತ್ಮಾನಂದಜ್ಜಿ ಅವರು ಏನು ಹೇಳ್ತಾರ ನೋಡೋಣ. ಜಗಳಕ್ಕೊಬ್ಬರ ಕೂಡ ಹೋಗಬಾರದು. ಮಾತಿಗೆ ಮಾತು ನಡೆದಾಗ ನಗೆ ಹೋಗಿ ಹೊಗೆಯಾಗುವುದು. ಮಾತು ಬಂದಾಗ ಸೋತು ಹೋದವನೇ ಜಾಣ. ನಿಮ್ಮದೇ ಬಲ ಎಂದರೆ ಆಯಿತು, ಎಲೆ ಎಂದರೆ ಎಲೆ ಬರುವುದು, ರೀ ಎಂದರೆ ರೀ ಬರುವುದು. ಏನು ಹೇಳ್ತಾರಪ್ಪ ಅವ್ರಂದ್ರೆ, ಜಗಳಕ್ಕೊಬ್ಬರ ಕೂಡ ಹೋಗಬಾರದು ಅಂತ. ಸಾಮಾನ್ಯವಾಗಿ ನಾವೆಲ್ಲರೂ ಏನನ್ನ ಬಯಸ್ತೇವೆ ಅಂತಂದ್ರೆ ಸುಖ, ಶಾಂತಿ, ನೆಮ್ಮದಿಯನ್ನು ಬಯಸ್ತೇವೆ. ನಾವು ಜೀವನದೊಳಗೆ ಇನ್ನೊಬ್ಬರ ಜೊತೆ ಜಗಳಾಡಿಕೋತ ಇದ್ದೀವಿ ಅಂದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಇರ್ತದನ್ರಿ. ಇನ್ನೊಬ್ಬರ ಜೊತೆಗೆ ಪ್ರೀತಿಯಿಂದ ಮಾತನಾಡ್ಕೋತ ಪ್ರೇಮದಿಂದ ವರ್ತಿಸ್ಕೊಂತ ಇದ್ರೆ ಸುಖ ಇರ್ತದನೋ, ಜಗಳಾಡಿಕೋತ ಇದ್ರೆ ಸುಖ ಇರ್ತದ್ರಿ? ಪ್ರೇಮದಿಂದ ಇದ್ರೆ ಇರ್ತತಿ. ಅಂದ್ರೆ ನಮಗೆ ಆರಾಮ್ ಬೇಕಾಗಿತ್ತು ಅಂತಂದ್ರೆ, ಶಾಂತಿ ಸಮಾಧಾನ ಬೇಕಾಗಿತ್ತು ಅಂದ್ರೆ ನಾವು ಇನ್ನೊಬ್ಬರ ಜೊತೆಗೆ ಜಗಳಾಡಕ್ಕೆ ಹೋಗಬಾರ್ದು ಅಂತ. ಅದರಲ್ಲಿಯೂ ಆಧ್ಯಾತ್ಮ ಜೀವಿಗಳಾದವರು, ಅಧ್ಯಾತ್ಮದ ಕಡೆ ಒಲವಿದ್ದವರು ಜಗಳಾಡಕ್ಕೆ ಹೋಗ್ಬಾರ್ದ್ರಿ. ಯಾಕಂದ್ರೆ ಇದೆಲ್ಲ ತಿಳ್ಕೊಂಡು ನಾವು ಮನುಷ್ಯನ ನೆಮ್ಮದಿಯನ್ನು ಹೊಂದಿರ್ತೀವ್ರಿ. ಮತ್ತು ಜಗಳಾಡಿದೀವಿ ಅಂತಂದ್ರೆ ಆ ಮನಸ್ಸು ಏನು ಶಾಂತಿ ಇರ್ತದಲ್ಲ ಅದೆಲ್ಲ ಕಲಾಬಿಲಿ ಆಗಿಬಿಡ್ತದೆ. ಮನುಷ್ಯ ಯಾಕೆ ಜಗಳಾಡ್ತಾನ ಇನ್ನೊಬ್ಬರ ಜೊತೆಗೆ? ವಿಷಯಗಳ ಸಂಬಂಧನೇ ಜಗಳ ಶುರು ರೀ. ನಮ್ಮ ವಿಷಯಗಳನ್ನು ಅವ್ರು ತಗೊಂತಾರಂತ ಅವ್ರ ಜೊತೆಗೆ ಜಗಳ ಮಾಡಕ್ಕೆ ಹೋಗ್ತೇವೆ ನಾವು, ಅಥವಾ ಅವರ ವಿಷಯಗಳನ್ನು ನಾವು ತಗೋತೇವೆ ಅಂತ ಅವ್ರು ನಮ್ಮ ಜೋಡಿ ಜಗಳಕ್ಕೆ ಬರ್ತಾರೆ. ಜಗಳಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ವಿಷಯಗಳ ಆಶೆ ರೀ. ವಿಷಯಗಳ ಆಶೆ ಇರೋದ್ರಿಂದ ನಾವು ಇನ್ನೊಬ್ಬರ ಜೊತೆಗೆ ಜಗಳಾಡ್ತೀವಿ. ನಮ್ಮದ್ರೊಳಗೆ ನಾವಿದ್ರೆ ಅವ್ರದ್ರೊಳಗೆ ಅವರಿದ್ರೆ ಜಗಳ ಬರೋದಿಲ್ಲ. ಯಾಕಂದ್ರೆ ನಮ್ಮ ಜೀವನದೊಳಗೆ ನೀತಿ ಪಾಲನೆನೇ ಇಲ್ಲ. ಇದೆಲ್ಲ ಅಧ್ಯಾತ್ಮವನ್ನು ತಿಳ್ಕೊಂಡು ಕೇಳಿ ತಿಳಿದಿಂದ ನಾವು ಇನ್ನೊಬ್ಬರ ವಸ್ತುಗಳನ್ನು ಮುಟ್ಟಬಾರ್ದು ಅನ್ನೋದು ತಿಳಿಬೇಕು ನಮಗೆ. ನಾವು ಇನ್ನೊಬ್ಬರ ವಸ್ತುಗಳನ್ನು ಮುಟ್ಟಿದ್ವಿ ಅಂದ್ರೆ ಅವ್ರು ನಮ್ಮ ಜೋಡಿ ಜಗಳಕ್ಕೆ ಬರ್ತಾರ್ರಿ. ಇನ್ನೊಬ್ಬರ ವಸ್ತುವಿನೊಳಗೆ ಕೈ ಹಾಕಲಿಲ್ಲ ಅಂದ್ರೆ ನಾವು ಅವ್ರು ಯಾಕೆ ಜಗಳಕ್ಕೆ ಬರ್ತಾರ್ರಿ? ಅಕಸ್ಮಾತ್ ನಮ್ಮ ಜೊತೆಗೆ ಯಾರೇ ಜಗಳಾಡಿದ್ರಂದ್ರೆ ನೋಡ್ರಿ, ಯಾರೇ ನಮ್ಮ ಜೊತೆಗೆ ಜಗಳಾಡಿದ್ರಂದ್ರೆ, ಬೈದ್ರಂದ್ರೆ, ಏನಾರೇ ಅಂದ್ರಂದ್ರೆ ನಾವೇನು ಮಾಡ್ಬೇಕು? ಅದನ್ನ ಸಹಿಸ್ಕೋಬೇಕು ಅಂತ, ತಾಳ್ಕೋಬೇಕು ಅಂತ. ಶಾಸ್ತ್ರ ಏನು ಹೇಳ್ತದೆ? ತಾಳಲೆ ಮನವೇ ತಾಳ್ಮೆಗಿಂತ ಅನ್ಯ ತಪಮುಂಟೆ ಅಂತ. ಅವ ತಿಳುವಳಿಕೆ ಐತೆ ಅಂತ ನಮ್ಮ ಜೋಡಿ ಜಗಳಕ್ಕೆ ಬರ್ತಾನೋ? ತಿಳುವಳಿಕೆ ಇಲ್ಲಂತ ಜಗಳಕ್ಕೆ ಬರ್ತಾನ್ರಿ ಚಮ್ಮಣ್ಣಾರ? ಇಲ್ಲಂತ ಬರ್ತಾನೆ. ಮತ್ತು ನಾವು ತಿಳುವಳಿಕೆವಂತರಾಗಿ ನಾವು ಅವ್ರ ಜಗಳಕ್ಕೆ ಬಂದಾರಂದು ನಾವು ಜಗಳಾಡಿದೀವಿ ಅಂದ್ರೆ ನಾವು ತಿಳಿಗೇಡಿಗಳ ಆಗ್ತೀವಿ ಅಂತ. ಕಾತ್ತಿ ನಮ್ಮನ್ನು ಒದಿತೈತ್ರಿ. ಎದಕ್ಕೆ ಒದಿತೈತೆ? ಅದು ಕಾತ್ತಿ, ಅದು ಒದಿ ಚಟ. ಆ ಕತ್ತಿ ಒದ್ದತಿ ಅಂಥೇಳಿ ನನಗೆ ಒದಿತಿ ಆ ಕತ್ತಿ ಅಂತ ನಾವು ಒಳ್ಳೆ ಅದನ್ನು ಒದ್ರೆ ಅದು ತಿಳಿಲಾರ್ದ ಕತ್ತಿ, ನಾವು ತಿಳಿದ ಕತ್ತಿ ಅಂತ. ಅದು ತಿಳಿಲಾರ್ದ ಜಗಳಕ್ಕೆ ಬಂದೈತೆ. ನಾವು ತಿಳಿದು ಜಗಳಕ್ಕೆ ಹೋಗ್ತೇವಿ ಅಂದ್ರೆ ಮತ್ತು ಇದನ್ನು ಕೇಳ್ದಂಗೆ ಏನಾಯ್ತು ಅಂತ. ಅದಕ್ಕೆ ಅಪ್ಪವ್ರು ಇಲ್ಲಿ ಹೇಳ್ತಾರ, ಜಗಳಕ್ಕೊಬ್ಬರ ಕೂಡ ಹೋಗಬಾರದು. ಇನ್ನೊಬ್ಬರ ಜೊತೆಗೆ ಜಗಳಾಡಕ್ಕೆ ಹೋಗಬಾರದು. ಜಗಳಾಡೋದ್ರಿಂದ ಮಾನಸಿಕ ಕಲಹ ಅಥವಾ ಜಗಳಾಡೋದ್ರಿಂದ ಶಾರೀರಿಕವಾಗಿ ಏನಾರು ಅನಾಹುತ ಆಗಬಹುದು ರೀ. ಮಾನಸಿಕ ನೆಮ್ಮದಿ ಹಾಳಾಗಬಹುದು. ಕೋರ್ಟು ಕಚೇರಿಗೆ ಹೋಗ್ಬೋದು. ಮುಗಿತು. ಏನಾರು ಅನಾಹುತ ಆತಂದ್ರೆ, ಕೋರ್ಟಿಗೆ ಬಿತ್ತಂದ್ರೆ, ಕೇಸ್ ಆತಂತಂದ್ರೆ ಅದು ಎಷ್ಟು ದಿವಸ ನಡೀತೈತಿ ಅಷ್ಟು ದಿವಸ ನಮಗೆ ಮನಸ್ಸಿಗೆ ನೆಮ್ಮದಿ ಅಂತಕ್ಕಂಥದ್ದು ಇಲ್ದಂಗೆ ಆಗ್ತದೆ. ಚಲೋ ಅಲ್ರಿ ಹಿಂಗಿದ್ರೆ? ಅದಕ್ಕೆ ತಿಳ್ಕೊಬೇಕ್ರಿ. ತಿಳಿದು ಹಿಂದೆ ಸರಿಯೋದನ್ನು ಕಲಿಬೇಕು. ನಾವೆಲ್ಲ ಇದನ್ನು ವಿಚಾರ ಮಾಡಬೇಕು.
ಸಾರಾಸಾರ ಯಾವ ವಿಚಾರ ಮಾಡ್ತಾನ, ಯಾವುದು ಒಳಿತು ಯಾವುದು ಕೆಡುಕು ಅನ್ನೋದನ್ನು ಯಾವ ವಿಚಾರ ಮಾಡ್ತಾನ, ಅವ ತನ್ನ ಜೀವನವನ್ನು ಆನಂದಮಯವಾಗಿ ಕಳೀತಾನ ಅಂತ. ಇನ್ನೊಬ್ಬರ ಜೊತೆ ಜಗಳಾಡೋದ್ರಿಂದ ಏನಾಕತಿ, ಪ್ರೀತಿಯಿಂದ ಇರೋದ್ರಿಂದ ಏನಾಕತಿ ಅಂತ ಕೂತು ವಿಚಾರ ಮಾಡ್ತಾನ್ರಿ ಅಧ್ಯಾತ್ಮ ಜೀವಿ. ಇನ್ನೊಬ್ಬರ ಜೊತೆಗೆ ಜಗಳಾಡೋದ್ರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಹಾಳಾಗ್ತದೆ, ನನ್ನ ಬದುಕು ಕುಂಠಿತ ಆಗ್ತದೆ, ನನ್ನ ವ್ಯಕ್ತಿತ್ವ ನಾಶ ಆಗ್ತದೆ. ಒಡ ಒದರಾಕತ್ರಿ ಏನಂತಾರೆ, ಎಷ್ಟು ಬಾಯಿ ಮಾಡ್ತದೆ ನೋಡೋದು. ಮತ್ತು ಪ್ರವಚನ ಕೇಳ್ತತಿ, ಪ್ರವಚನ ಹೇಳ್ತತಿ. ಈಗ ನಾವು ಒದರಾಡಕತ್ತಿ ಏನಂತಾರೆ, ಇದನ್ನ ಹೇಳ್ತೀನಿ ಪ್ರವಚನ ಅಂತಾರೆ. ಹೇಳಕತ್ತಿ ಏನಂದ್ರೆ ಬೈಯಕತ್ತಿ ಅಂದ್ರೆ ಏನಂತಾರೆ, ಇದನ್ನ ಹೇಳ್ತೀನಿ ಪ್ರವಚನ ಅಂತ. ಮತ್ತು ನೀವು ಜಗಳಾಡಕತ್ತೀರಿ ಅಂದ್ರೆ ಇದನ್ನ ಕೇಳ್ತೀನಿ ದಿನ ಹೋಗಿ ಅಂತಾರೆ ಅಂತಾರಿಲ್ರಿ. ಅಂತಾರೆ. ನೀವ ಒಂದು ವಸ್ತುವನ್ನು ಯಾರದ್ರಿ ಕಳು ಮಾಡ್ರಿ, ಇದನ್ನೆಲ್ಲ ಕೇಳಿ ಅವಾಗ ಏನಂತಾರ್ರಿ, ತುಡು ಮಾಡಿದ್ರಿ ಅಂದ್ರೆ ಇದನ್ನ ಕೇಳ್ತೀನಿ ನೀ ಪ್ರವಚನ ಇದನ್ನ ಕೇಳ್ತೀನಿ ನೀ ಶಾಸ್ತ್ರ ಅಂತಾರೆ. ಇದ ತುಡುಗ್ ಮಾಡೋದು ಹೇಳ್ತಾರ ಶಾಸ್ತ್ರದಾಗ ಅಂತಾರೆ. ಅದಕ್ಕೆ ಇದನ್ನ ಕೇಳಾಕತ್ತಿಂದ ಇನ್ನೊಬ್ರು ವಸ್ತುಗಳನ್ನ ಮುಟ್ಟುದು ಬಿಡ್ಬೇಕ್ರಿ. ಅದರಿಂದ ಜಗಳ ಶುರು ಆಕ್ಕಾವು. ನಂಬುದ್ರೊಳಗೆ ನಾವಿದ್ರು ಜಗಳಾಡಕ್ಕೆ ಬರ್ತಾರಲ್ರಿ ಅಂತ ಅನ್ಬೋದು. ಅವಾಗ ಏನು ಮಾಡ್ಕೊಳ್ಳೋದು, ಒಂದಿಷ್ಟು ಸ್ವಲ್ಪ ತಡ್ಕೊಳ್ಳೋದ್ರಿ. ಅದಕ್ಕೆ ಒಂದಿಷ್ಟು ಉಪಾಯಗಳನ್ನು ಹೇಳ್ತಾರೆ. ಸಾಮೋಪಾಯ, ಭೇದೋಪಾಯ, ನೋಡಿ ದಂಡೋಪಾಯ, ಹಿಂಗೆ ಒಂದಿಷ್ಟು ಉಪಾಯಗಳದಾವ್ರಿ. ಸಮಾಧಾನಲೇ ತಿಳಿ ಹೇಳೋದ್ರಿ. ಮೊದಲು ತಿಳ್ಕೊಲಿಲ್ಲ ಭೇದೋಪಾಯ ಬಿಟ್ಟು ಬಿಡುದ್ರಿ. ಎದ್ರ ಸಂಬಂಧ ಜಗಳ ಇರ್ತದೆ ಆ ಜಗನ ಬಿಟ್ಬಿಡು, ಕಡೆಗೆ ಸ್ಥಾನರೇ ಬಿಟ್ಟು ಬಿಡುದ್ರಿ. ಆವಾಗ ಎಲ್ಲ ಮುಗಿತಲ್ರಿ. ಕಡಿಕೆ ಏನೂ ಮುಗಿಲಿಲ್ಲ ಅಂದ್ರೆ ನಮ್ಮ ಒಳಗೆ ಶಕ್ತಿ ಇದ್ರೆ ದಂಡಿಸೋದ್ರಿ. ಕಡಿಗೆ ಶಕ್ತಿ ಇರ್ತತಲ್ಲ, ಶಕ್ತಿ ಇದ್ರೆ ಮತ್ತೆ ಶಕ್ತಿ ಇಲ್ದ ದಂಡಸಕ್ಕೆ ಹೋದಿರಿ ಮತ್ತೆ ಜಗಳಕ್ಕೆ ಬಂದಾಗ ಅಕ್ಕಲ ಹಾಕಿ ಒಟ್ಟು ಪಾರಾಗೋದು ನೋಡ್ರಿ. ಅದಕ್ಕೆ ಶಾಸ್ತ್ರ ಏನು ಹೇಳ್ತಂದ್ರೆ ಯಾರ ಜೋಡಿನೂ ಜಗಳಾಡಕ ಹೋಗ್ಬೇಡ್ರಿ. ಇದ ನೀತಿ. ಸರ್ಕೊಳ್ಳೋದು ಚಲೋ, ಹಾನಿ ಆಗ್ತದೆ ಸುಮಾರಿ. ಅದಕ್ಕೆ ಹೇಳ್ತಾರ ಅವ್ರಲ್ಲಿ, ಜಗಳಕ್ಕೊಬ್ಬರ ಕೂಡ ಹೋಗಬಾರದು, ಮಾತಿಗೆ ಮಾತು ನಡೆದಾಗ ನಗೆ ಹೋಗಿ ಹೊಗೆಯಾಗುವುದು. ಒಮ್ಮೊಮ್ಮೆ ಮಾತಾಡ್ತಿರ್ತೇವ್ರಿ, ಮಾತು ಹೋಗಿ ಮತನ ಆಗ್ತದೆ, ಮಾತು ಹೋಗಿ ವಿಷ ಆಗಿಬಿಡ್ತದೆ. ಹಂಗ ನಗಿಚಾಟಿಗೆ ಅಂತಿರ್ತಾನ್ರಿ, ಇವನು ನಗಿಚಾಟಿಗೆ ಅನ್ಕೊಂತ ಅದು ಎಲ್ಲಿಗೆ ಹತ್ತೈತೋ ಹೇಳಕ್ ಬರೋದಿಲ್ಲ. ಮಾತಿಗೆ ಮಾತು ನಡೆದಾಗ ನಗೆ ಹೋಗಿ ಹೊಗೆಯಾಗುವುದು ಅಂತ. ನಾ ನಗಿಚಾಟಿಗೆ ನಿನಗೆ ಹಂಗ ನಗಿಚಾಟಿಗೆ ನಾನು ಅಂತೇನು ತಗೋ, ನಗಿಚಾಟಿಗೆ ಅಂತ ಅವ ಇನ್ನಟ್ಟು ಮನಸ್ಸಿಗೆ ನೋವು ಆಗೋಂಗೆ ಮಾತಾಡ್ತಾನೆ. ನಾನು ಅಂತೇನು ತಗೋ, ಹಂಗಾರೆ ನೀ ಇಷ್ಟು ಮಾತಾಡ್ತಿ ಅಂದ್ರೆ ನಾನು ಎಲ್ಲಿಗಿತ್ತಿರೋದು ಮೊದಲ ಹಂಗ ನಕ್ಕೊಂತ ಮಾತಾಡಕತ್ತಿದ್ರು. ಅದೇನಾತ್ರಿ, ನಗಿ ಹೋಗಿ ಬಾಯಿಗೆ ಬಾಯಿ ಆತು. ಅದು ಬಾಯಿ ಹೆಚ್ಚಾತಿಲ್ಲ, ಬಡಿಗಿ ಕ್ವಾಡ್ಲಿ ಕುಡ್ಗೋಲು ಆಯುಧಗಳಿಗೆ ಬಂದು ಬಿಡ್ತತ್ರಿ. ಆಮಾಗ್ರಿ ಅವ್ರ ಮನೆಯನ್ನವ್ರು ಅಷ್ಟ್ರು ಬರ್ತಾರ್ರಿ, ಇವ್ರ ಮನೆಯನ್ನವ್ರು ಅಷ್ಟ್ರು ಬರ್ತಾರೆ. ಆಮ್ಯಾಗ ಅವ್ರ ಸಂಬಂಧಿಕರು ಬರ್ತಾರ್ರಿ, ಆಮ್ಯಾಗ ಇವ್ರ ಸಂಬಂಧಿಕರು ಬರ್ತಾರೆ. ಮನಿತನಗಳು ಒಂದಾಕ್ಕವ್ರಿ. ಮುಂದ ಊರಾಗ ಪಾರ್ಟಿ ಆಕತಿ, ನಾವು ಒಂದು ಗುಂಪು ಇದೊಂದು ಗುಂಪು ಪಡ್ದಾಗ ಸುರ್ನರಿ ಎಲ್ಲಿಗಿತ್ತದು ಉಗುರ್ನ್ಯಾಗ ಹೋಗುದು. ದೊಡ್ಡ ಗದ್ದಲ ಆಗ್ಬಿಡ್ತದೆ. ಅದಕ್ಕೆ ಎಲ್ಲ ಜಗಳಾಡಿ ಬಿಟ್ಟಿವಿ ಅಂದ್ರೆ ಏನು ಉಳಿತೈತಿ ಮಾನಸಿಕ ನೆಮ್ಮದಿ? ಅದಕ್ಕೆ ಮಾತನಾಡೋ ಹೊತ್ತಿನಾಗೂ ಸತೆ ಇನ್ನೊಬ್ಬರು ಮನಸ್ಸಿಗೆ ನೋವು ಆಗಲಾರ್ದಂಗೆ ಮಾತನಾಡೋದನ್ನು ಕಲಿಬೇಕು ಅಂತ ಬಸವಣ್ಣವ್ರು ಹೇಳಿದರು. 12ನೇ ಶತಮಾನದೊಳಗೆ ಹೇಳ್ಯಾರ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಮೃದು ವಚನವೇ ಸದಾಶಿವನ ಒಲುಮೆಯ್ಯ ಅಂತ ಹೇಳ್ಯಾರ. ಈಗ ನಾವು ಜಪ ಮಾಡ್ತೇವಲ್ರಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಅನ್ಕೊಂತ ಕುಂದಿರ್ತೇವಲ್ಲ, ಇದು ಜಪ ಅಲ್ಲ ಅಂತಾರೆ ಬಸವಣ್ಣವರು. ಇನ್ನೊಬ್ಬರು ಮನಸ್ಸಿಗೆ ಮೃದುವಾಗಿ ಮಾತನಾಡೋದು, ಇನ್ನೊಬ್ಬರು ಮನಸ್ಸಿಗೆ ನೋವಾಗಲಾರ್ದಂಗೆ ಮಾತನಾಡೋದನ್ನ ಜಪ ಅಂತ. ಇನ್ನೊಬ್ಬರ ಮನಸ್ಸು ಅರಳುವಂಗ, ಇನ್ನೊಬ್ಬರ ಮನಸ್ಸಿಗೆ ಆನಂದ ಆಗುವಂಗೆ ಏನು ಮಾತಾಡ್ತೇವಲ್ಲ, ಈಗ ನಾ ಪ್ರವಚನ ಹೇಳ್ತೀನಿ, ನಿಮ್ಮ ಮನಸ್ಸು ಅರಳತೈತೋ ಏನು ಬಗ್ ಹುರ್ಗಂಗೆ ಆಕತ್ರಿ, ಆನಂದ ಆಕತಿಲ್ಲ. ಇದಕ್ಕೆ ಏನಂತಾರ್ರಿ,
ಜಪ ಅಂತಾರೆ. ಈಗ ನಾ ಪ್ರವಚನ ಹೇಳಕತ್ತೀನಿ, ಇದಕ್ಕೆ ಏನಂತಾರೆ? ಜಪ ಅಂತಾರೆ. ಇನ್ನೊಬ್ಬರ ಮನಸ್ಸಿಗೆ ಆನಂದ ಆಗುವಂಗೆ ಮಾತನಾಡಿದ್ರೆ, ಈಗ ಯಾರೋ ಒಬ್ಬ ದುಃಖಿತನಾಗಿರ್ತಾನ್ರಿ, ಅವಂಗೆರಡು ಸಾಂತ್ವನದ ಮಾತುಗಳನ್ನು ಹೇಳಿಬಿಟ್ರೆ, ಮನಸ್ಸಿಗೆ ಆನಂದ ಆಗ್ತಕ್ಕಂಥ ಎರಡು ವಿಚಾರಗಳನ್ನು ಹೇಳಿಬಿಟ್ರೆ ಅವನ ಮನಸ್ಸು ಏನಕತಿ ಅರಳುತ್ತದ. ಇದೇ ಜಪ ರೀ. ಎಷ್ಟು ಜಪ ಮಾಡವನಿ, ಅಂ ನಮ ಶಿವ ಇವ ಅಂ ನಮ ಶಿವ ಎಷ್ಟು ಅಂದ್ರಿ ಏನಾಗೋದು? ಅದಾಗ ಬಾಯಿ ಪಟ 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 ಬಿಡಿತಿರ್ತೈತಿ, ಒಳಗೆ ಗದ್ದಲ ನಡೆದಿರ್ತೈತಿ, ಸಮಾಧಾನ ಸಿಗ್ತತಿ. ಇನ್ನೊಬ್ಬರ ಮನಸ್ಸಿಗೆ ಆನಂದ ಆಗುವಂಗೆ ಮಾತನಾಡ, ಇನ್ನೊಬ್ಬರು ದುಃಖಿತದೊಳಗೆ ಪಾಲ್ಗೊಂಡು ಅವ್ರ ದುಃಖವನ್ನು ಕಳೆಯಕ್ಕೆ ಪ್ರಯತ್ನ ಮಾಡ. ಯಾರೋ ಒಂದು ಏನೋ ರೋಗದಿಂದ ನರಳುತ್ತಿರ್ತಾವ, ಆ ರೋಗಕ್ಕೆ ಔಷಧ ಗೊತ್ತಿರ್ತೈತಿ, ಆ ಔಷಧ ಕೊಡು. ಅವ್ರ ರೋಗದಿಂದ ಗುಣಮುಖರಾದ್ರಂದ್ರೆ ಬಂದು ಅಂತಾರೆ ಅವ್ರು ಏನಂತ, ಏ ಮಾರಾಯ ನೀ ಭೇಟಿಯಾಗಿ ಚಲೋ ಆಯ್ತು, ನನಗೆಷ್ಟು ತ್ರಾಸ ಆಕತ್ತಿತ್ತು, ನನಗೆ ದುಃಖನ ಹೋತು, ಹಲ್ಲು ಹೊಡಿಯಾಕತ್ತೈತಿ ಓ ಮಾರಾಯ ಎಷ್ಟು ತ್ರಾಸ ಆಕತ್ತೈತಿ. ಏ ಪಟಗ ಪ್ಯಾರ್ಲ ಗಿಡದ ಎಲೆ ಕುದಿಸಿ, ಆ ಪ್ಯಾರ್ಲ ಎಲೆ ರಸದ ಕುದಿಸಿರ್ತದೆ ಚಾದಗತಿ, ಚಾದಾಗ ಹಾಕಿ ಸಕ್ಕರೆ ಚಾಪುಡಿ ಹಾಕಿ ಕುದಿಸ್ತಾರೆ, ಹಂಗೆ ಕುದಿಸಿ ಅದ್ರೊಳಗೆ ಪಟಕ ಹಾಕಿ ಬಾಯಿ ಮುಕ್ಕಳಿಸ್ಬಿಟ್ರೆ ಒಂದು 3-4 ದಿವಸ ಹಲ್ವಾಡ ತಕೊಂಬಿಟ್ಟತಿ. ಇಂಥವು ಹೇಳುದ್ರಿ, ಗೊತ್ತಿದ್ದದ್ದು ಹೇಳುದ್ರಿ. ಏನು ದುಃಖಿತರಾಗಿರ್ತಾರಲ್ಲ, ಕಡಿಕಟ್ಟು ನಮಗೆ ಅದನ್ನ ಮಾರ್ಗ ತೋರ್ಸಕ್ಕಾಗಲಿಲ್ಲ, ದಾರಿನರಿ ತೋರಿಸೋದು, ಇಂಥದ್ದು ಮಾಡೋದು ಏನೈತಿಲ್ಲ, ಇನ್ನೊಬ್ರು ಮನಸ್ಸಿಗೆ ಹಿತ ಆಗ್ತಕ್ಕಂಥ ನುಡಿಗಳನ್ನು ನುಡಿದು ಏನೈತಿಲ್ಲ, ಇದಕ್ಕೆ ಜಪ ಅಂತಾರೆ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ತಪಸ್ಸು ಮಾಡ್ತೀವಿ ಅಂತೀವಲ್ಲ, ಏನು ತಪಸ್ಸು ಮಾಡವ? ಇನ್ನೊಬ್ರು ಮನಸ್ಸಿಗೆ ಆನಂದ ಆಗತಕ್ಕಂಥ ಮಾತುಗಳನ್ನು ಆಡು, ಅದ ಜಪ, ಅದ ತಪ. ಮೃದು ವಚನವೇ ಸದಾಶಿವನ ಒಲುಮೆಯ. ಸಿದ್ದೇಶ್ವರ ಅಜ್ಜ ಅವ್ರು ಮಾತಾಡ್ತಾರೆ, ಹೆಂಗೆ ಮಾತಾಡ್ತಾರ್ರಿ? ಬರೀ ಅವ್ರು ಮಾತಾಡಕತ್ರಿ ಎಷ್ಟು ಮಂದಿ ಕೂಡ್ತಾರ, ನಾವು ಮಾತಾಡಕತ್ರ ಮಂದಿ ಓಡಿ ಹೋಗ್ಬಿಡ್ತಾರೆ. ಯಾಕ? ನಮ್ಮ ಮಾತಿನೊಳಗೆ ಅಂಥ ಶಕ್ತಿ ಐತ್ರಿ, ಅಂಥ ಶಕ್ತಿ ಓಡಿ ಹೋಗುವಂಥದ್ದು. ಮಂದಿ ನಮ್ಮ ಮಾತು ಕೇಳಿದ್ರೆ ಓಡಿ ಹೋಗುವಂಥ ಶಕ್ತಿ ಐತಿ. ಅವ್ರ ಮಾತು ಕೇಳಕತ್ರ ಓಡಿ ಬರುವತಕ್ಕಂಥ ಶಕ್ತಿ. ಕಬೀರ್ ದಾಸರು ಹೇಳ್ತಾರೆ, ಕಾಗಿ ಒದರಕ್ಕೆ ಹತ್ತಿ ಅಂದ್ರೆ ಎಲ್ಲರೂ ಕಲ್ಲೊಗಿತಾರೆ. ಕಾಗಿ ಒದರಕ್ಕೆ ಹತ್ತಿ ಅಂದ್ರೆ ಏನು ಮಾಡ್ತಾರ್ರಿ? ಎಲ್ಲರೂ ಕಲ್ಲೊಗಿತಾರೆ. ಕೋಗಿಲೆ ಒದರಕ್ಕೆ ಕಲ್ಲೊಗಿತಾರೆ, ಇನ್ನೆರಡು ಒದರ್ಲಿ ಅಂತಾರೆ. ಕಾಗಿಗೆ ಕಲ್ಲೊಗಿತಾರ್ರಿ? ಕರ್ಕಶ ಧ್ವನಿ ಐತಿ ಅಂತ. ಕರ್ಕಶ ಧ್ವನಿ ಇದರ ಅರ್ಥ ಏನಂದ್ರೆ ಇನ್ನೊಬ್ರ ಮನಸ್ಸಿಗೆ ನೋವಾಗುವಂಗೆ ಮಾತಾಡೋದು. ಸಾಮಾನ್ಯವಾಗಿ ನೋಡ್ರಿ, ಯಾವಾಗಲೂ ಇನ್ನೊಬ್ರ ಮನಸ್ಸಿಗೆ ಘಾಸಿ ಮಾಡ್ತಕ್ಕಂಥ ವ್ಯಕ್ತಿ ಬರಾಕದ, ಅಯ್ಯೋ ಬಂತು ಯಪ್ಪ, ಏನು ತಲೆ ತಿಂತೈತೋ ಇದು, ಏನು ಮನಸ್ಸಿಗೆ ನೋವಾಗುವಂಗೆ ಮಾತಾಡ್ತೈತೋ, ಎದ್ದೆ ಹೋಗು ನಡಿಪ ಮಾರ, ಅವ ಬಂದು ನೀನು ಮುಗಿತಿಲ್ಲ ಅಂತವಿಲ್ಲ ನಾವು ಸಾಮಾನ್ಯವಾಗಿ. ಅದ ಒಳ್ಳೆ ವ್ಯಕ್ತಿ ಬಂದು ಬಂದರು, ದೇವರಂತ ಬಂದರು ಅಂತೇಳಿ. ಇದು ತಪಸ್ಸಲ್ಲ, ಇದು ಜಪ ಅಲ್ಲ, ಇದ ಭಗವಂತನ ಒಲುಮೆ ಅಲ್ಲ. ನೋಡ್ರಿ, ಯಾರ ಅಂತ್ಯಕ್ಕೆ ನಾವು ಹೋಗಿ ಕುಂತ್ರೆ ಅವ್ರ ಮನಸ್ಸಿನ ಪ್ರಸನ್ನತೆ ಬರ್ಬೇಕು. ಅವ್ರ ಅಂತ್ಯಕ್ಕೆ ಹೋಗಿ ಕುಂತ್ಕೊಳ್ಳಿ ಅವ್ರು ಹುಚ್ಚ ಹಿಡ್ದಾರ್ಗತೆ ಆಕತ್ತಂದ್ರೆ ತಪಸ್ಸು ಅಂತ ಅನ್ನೋದಕ್ಕೆ. ಯಾವಾಗ ನಾವು ಶಾಂತ ಗುಣವನ್ನು ಬೆಳೆಸುವಂತೇವಿ, ಒಳ್ಳೆಯ ಹಿತವಾಗಿರ್ತಕ್ಕಂಥ ಮಾತುಗಳನ್ನು ಆಡಕ್ಕೆ ಹತ್ತೀವಿ, ಆವಾಗ ಇಡೀ ಜಗತ್ತಿಗೆನ ಬೇಕಾಕ್ಕೇವಿ ಅಂತ. ಸಿದ್ದೇಶ್ವರ ಅಜ್ಜ ಅವ್ರು ಏನು ಸಂಪಾದನೆ ಮಾಡಿದ್ರು? ಒಳ್ಳೆಯ ನೈತಿಕತೆಯನ್ನು ಸಂಪಾದನೆ ಮಾಡಿದ್ರು, ಜ್ಞಾನವನ್ನು ಸಂಪಾದನೆ ಮಾಡಿದ್ರು, ಇನ್ನೊಬ್ಬರ ಜೊತೆಗೆ ಪ್ರೇಮದಿಂದ ಮಾತನಾಡ್ತಕ್ಕಂಥ ಗುಣವನ್ನು ಬೆಳೆಸಿಕೊಂಡಿದ್ರು. ಅದಕ್ಕೆ ಅವ್ರು ಏನಾದರೂ ಜಗತ್ತಿನ ಬೇಕಾದರು ಅಂತ. ಹೋಗಿಲ್ಲ ಅವ್ರು ಇದರ ಸಾಧನೆಯನ್ನ ಮಾಡ್ಕೋತ ಕೂತಾರ್ರಿ. ಅವರು ಮಹಾತ್ಮರಾದವರು ತಮ್ಮ ಸ್ವರೂಪದ ಅನುಸಂಧಾನ ಮಾಡ್ಕೋತ ಕೂತಾರ, ಇನ್ನೊಬ್ಬರ ಬದುಕನ್ನ ನಿರ್ಮಾಣ ಮಾಡಕ್ಕೆ ಪ್ರಯತ್ನ ಮಾಡ್ಯಾರ. ಅದಕ್ಕೆ ನಮ್ಮ ಮಾತು ಹೆಂಗಿರ್ಬೇಕು ಅಂತಂದ್ರೆ, ಹೆಂಗಿರ್ಬೇಕ್ರಿ? ಇನ್ನೊಬ್ಬರ ಮನಸ್ಸಿಗೆ ಹಿತ ಆಗುವಂಗ ಇರಬೇಕು ಅಂತ. ಅದಕ್ಕೆ ಮಾತಿಗೆ ಮಾತು ನಡೆದಾಗ ನಗೆ ಹೋಗಿ ಹೊಗೆಯಾಗುವುದು. ನೋಡ್ರಿ, ಮಾತು ಬಂದಾಗ ಸೋತು ಹೋದವನೇ ಜಾಣ. ಒಬ್ಬೊಬ್ಬರು ಬೈತಿರ್ತಾರೆ ನಮ್ಮನ್ನು. ಬೈ ಹೊತ್ತಾಗ ಏನು ಮಾಡ್ಬೇಕಂದ್ರೆ, ನಾವು ಮಾತು ಹೆಚ್ಚು ಬೈಬಾರ್ದು. ಬೈಯಾಕ ಹತ್ತಿನ ಸುಮ್ಮಿದ್ದು ಬಿಡ್ಬೇಕ್ರಿ. ಎಷ್ಟು ಹೊತ್ತು ಬೈತಾನ್ರಿ ಅವ? ಒಂದು ಅರ್ಧ ತಾಸು ಬೈತಾನ,
ಒಂದು ತಾಸು ಬೈತಾನ, ಕಡಿ ಕಟ್ಟು ಬೇಯದು ಬೇಯದು ಬೇಯದು, ಇದಕ್ಕೆ ಚರ್ಮನ ಇಲ್ಲಿ ಹೋಗಂತ ಹೋಗ್ಬಿಡ್ತಾನಂತ. ಮಾತು ಬಂದಾಗ ಯಾವ ಸೋತ್ ಹೊಕ್ಕನಲ್ರಿ ಅವನ ಜಾಣ ಅಂತ. ಈಗ ಕ್ರಿಕೆಟ್ ಆಡ್ತಿರ್ತೀವಿ ನಾವು, ಕ್ರಿಕೆಟ್ ಆಡೋದ್ನಾಗ ಬ್ಯಾಟ್ಸ್ಮನ್ ಸಿಟ್ಟು ಗೆದ್ದು ಬ್ಯಾಟ್ ಅಷ್ಟೇ ಹಿಡ್ಕೊಂಡು ನಿಂತಿರ್ತಾನ್ರಿ ಅವ ಬಾಲ್ ಒಗ್ಯಾವ ಎಷ್ಟು ಫೋರ್ಸ್ಲಿ ಒಗಿತಾನ ಅಷ್ಟು ಫೋರ್ಸ್ಲಿ ಇವ್ ಹೊಡೆದಾಗ ಅವ್ಗೆ ಒಗಿಬೇಕು ಅನಿಸ್ತತಿ. ಅವ ಸಿಟ್ಟು ಗೆದ್ದು ಬಾಲ್ ಒಗಿಯೋದಕ್ಕೆ ಸುತಾರ್ಗತೆ ಬ್ಯಾಟ್ ಹಿಡ್ಕೊಂಡು ನಿಂತ್ಬಿಟ್ರೆ ಇವಾಗ ಹೊಡಿಯಾವ ಇಂಟ್ರೆಸ್ಟ್ ಇಲ್ಲ ಅದನ್ನು ಹೊಡಿಬೇಕನ್ನು ಬಾವಿಲ್ದ ಹಿಡ್ಕೊಂಡು ಜೋತಾಡ್ಕೊಂತ ನಿಂತಂದ್ರೆ ಅವ್ಗೆ ಬಾಲ್ ಹಾಕೊಂಗಾಕತ್ತೇನ. ಇವ್ ಹೆಂಗೆ ಹೊಡಿಯಾಕ ರೆಡಿಯಾಗಿ ನಿಂತಿರ್ತಾನ ಅಷ್ಟು ಸ್ಪೀಡ್ನಾಗ ಅವ ಒಗಿಬೇಕಂತ ರೆಡಿಯಾಗಿರ್ತಾನೆ. ಹೋಗ್ಲಿ ನೀವು ಹೊಡಿಬೇಕಂತ ರೆಡಿಯಾಗಿ ನಿಂತಾಗ ಅವ್ ಬಾಲ್ ಅದರ್ಕ ಒಗದ್ನಂದ್ರೆ ನೀವು ಹೊಡಿಬೇಕಂತ ಮನಸ್ಸಾಕತ್ತೆ. ಅದು 20 ಪುಟ್ಕೊಂತ ಬ್ಯಾಟ್ ಅಂತಕ್ಕೆ ಬಂತಂದ್ರೆ ಹೊಡಿಬೇಕಂತ ಮನಸ್ಸಾಕತಿ. ಹಂಗ್ರಿ ಬೈತಿರ್ತಾರಲ್ರಿ, ಆ ಬೈಯೋದಕ್ಕೆ ನಾವು ಇದ್ರ ಬೈಯಾಕ ಹತ್ತೀವಿ ಅಂದ್ರೆ ಅವ್ನು ಪ್ರೋತ್ಸಾಹ ಕೊಟ್ಟಾಗತ್ರಿ. ಅವಾಗ ನಾವೇನು ಮಾಡಿಬಿಡುದು ಅಂದ್ರೆ ಸಣ್ಣಗೆ ಕೂತು ಬಿಡು. ಅವ್ನು ಕಣ್ಣು ಕೆಂಪಗೆ ಮಾಡಿ ಬೈತಿರ್ತಾನೆ, ನಾವು ನಕ್ಕು ಬಿಟ್ಟಿವಿ ಅಂದ್ರೆ ನಾ ಖಾಲಿ ಉಪರಾಟಿ ಹಾಕತ್ತೀನಿ ಇವನು ಮುಂದೆ ಅಂತ ಏನು ಮಾಡಿಬಿಡ್ತಾನವ, ಸುಮ್ಮ ಹೋಗ್ಬಿಡ್ತಾನೆ. ಕಿವುಡನ ಗತೆ ವರ್ತನೆ ಮಾಡಿಬಿಡುದ್ರಿ. ನಾವು ಅಲ್ಲಿಲ್ಲ ಇಲ್ಲ ನಾವು ಅದ್ರ ಕಡೆ ಲಕ್ಷಣ ಕೊಟ್ಟಿಲ್ಲ ನಂಗೆ ಮಾಡಕ್ಕೆ ಹತ್ಬಿಟ್ಟಿವಿ ಅಂದ್ರಿ ಅನ್ಕೊಂತ ಕುಂತ ಬಿಟ್ವಿ ಅಂದ್ರಿ ಅವ್ನು ಹೋಗೇ ಬಿಡ್ತಾನ. ಅಲ್ಲಿಗೆ ಏನಾಗ್ತರಿ ಆಗ್ತಕ್ಕಂಥ ಅನರ್ಥ ನಿಂತು ಬಿಡ್ತದ ಅಂತ ನೋಡ್ರಿ. ಅದನ್ನ ಹೇಳ್ತಾರಪ್ಪ ಅವರು, ಮಾತು ಬಂದಾಗ ಸೋತು ಹೋದವನೇ ಜಾಣ, ನಿಮ್ಮದೇ ಬಲ ಎಂದರೆ ಆಯಿತು, ಎಲೆ ಎಂದರೆ ಎಲೆ ಬರುವುದು, ರೀ ಎಂದರೆ ರೀ ಬರುವುದು. ನಿಮ್ದ ಕರೆ ರೀ ನಿಮ್ದ ಕರೆ ಅಂದ್ಬಿಟ್ರೆ ಹೆಂಗ ಅನ್ನ ಮಾತಂತ ನಾವು ನೀವ ದೊಡ್ಡವ್ರು ಅಂದ್ಬಿಟ್ರೆ ಮುಗಿತ್ರಿ. ನೀ ಯಾಕೆ ದೊಡ್ಡವ ನಾ ದೊಡ್ಡವ ಅಂದ್ವಿ ಅಂದ್ರೆ ಹಾಕ್ಯ. ರೀ ಅಂದ್ರೆ ರೀ ಬರ್ತೈತೆ, ಎಲೆ ಅಂದ್ರೆ ಎಲೆ ಬರ್ತದೆ. ಆ ಗುಡ್ಡದ ಸಂಧ್ಯಾಗ ಹೋಗಿ ನಿಂತು ಆ ಗುಡ್ಡದ ಗವಿ ಇರ್ತಾವಲ್ರಿ ಅಲ್ಲಿ ಹೋಗಿ ನಿಂತು ಅಂಡ್ರಿ ನೀವು ಲಪಂಗ ಅಂಡ್ರಿ, ಅದು 7 ಸರ್ತಿ ಅದು ಲಪಂಗ 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 ಅಂದ್ರೆ ಮತ್ತೆ ರೀ ಏನ್ರಿ ಇದು ನಾವು ಏನಂತೇವಿ ಅದು ಪ್ರತಿಧ್ವನಿ ಆಗ್ತದೆ. ಹೊಳ್ಳಿ ನಮಗೆ ಪ್ರತಿಧ್ವನಿ ಆಕತಿಲ್ಲ. ಹಂಗೆ ನಾವು ಇನ್ನೊಬ್ಬರ ಜೊತೆಗೆ ಏನು ವರ್ತಿಸ್ತೇವೆ ಹಂಗಾದ್ರೆ ಪ್ರತಿಕ್ರಿಯೆ ನಮಗೇನಾಕತಿ ಹೊಳ್ಳಿ ಮರಳಿ ಬರ್ತದೆ. ಅದಕ್ಕೆ ನಾವು ಇನ್ನೊಬ್ಬರ ಜೊತೆಗೆ ವ್ಯವಹಾರ ಮಾಡಕ್ಕೆ ಹೋಗ್ಬಾರ್ದು. ಈಗ ನೋಡ್ರಿ ನಾ ಹೆಚ್ಚಾಗಿ ರೀ ಯಾರ ಜೋಡಿನ ಮಾತಾಡಲಿ ರೀ ಹೆಚ್ಚಿ ಮಾತಾಡ್ತಿರ್ತೀನಿ. ನಮ್ಮ ಗೆಳೆಯ ಒಬ್ಬ ಭೇಟಿಯಾಗಿದ್ದ, ಮತ್ತೇನ್ರಿ ಆರಾಮ್ರಿ ಅನ್ಯಾನ ಈ ರೀ ಅಂತೀನೋ ಮರ ಏನಿ ಗೆಳೆಯಾಗಿ ಅಂದವ ನನಗೆ. ನನಗೆ ರೂಢಿನ ಬಿದ್ದತ್ರಿ ಅದ ಅಂದೆ. ಅವ ಆಮ್ಯಾಗ ಏನನ್ನಕತ್ತ ಏನು ಕೊಂಡೂರು ಆರಾಮ ಅಂದಿದ್ದು ನಾವು ಮೊದಲು. ನಾನು ಏನ್ರಿ ಆರಾಮ್ರಿ ಅಂತನ್ಯ ನನ್ನ ಅಂದ್ಕೂಡ್ಲೆ ಮೊದಲು ಅವನ ಅಂದಿದ್ದ ಕೊಂಡೂರು ಆರಾಮನಪ್ಪ ಅಂತಂದ. ಹ್ಞೂ ಆರಾಮ್ರಿ ಅನ್ಯಾನ. ಮತ್ತು ನೀವು ಆರಾಮ್ರಿ ಅನ್ನವ ಮುಂದಿನ ಶಬ್ದ ಅದ ರೀ ಬಂತಿಲ್ರಿ. ನಾ ರೀ ಅನ್ನಿ ಅವ ರೀನ ಅನ್ನಕ್ಕೆ ಹತ್ಬಿಟ್ಟ. ಈಗ ಎಲ್ಲೇ ಭೇಟಿ ಆಗಲಿ ಅವ ನನಗೆ ಏನು ಕೊಂಡ್ರು ಸರ್ ಆರಾಮದಿರಿ ಅಂತಾನವ. ಮತ್ತು ನೀವು ಆರಾಮದಿರಿ ಅಂತೀವಿ ನಾವು. ಮುಗಿತಿಲ್ರಿ ಎಷ್ಟು ಚಲೋ ಏನ್ಲೇ ಆರಾಮನ ಮತ್ತೆ ಹೆಂಗದಿ ಅನ್ನ ನೀನ್ಲೇ ನಾವು ಎಷ್ಟು ಹೊರಗಿಲ್ಲ ನೀನು ಇಲ್ಲಿ ಎಲೆಲ್ಲ ಬಂದ್ಬಿಡ್ತದ ಅದು. ಆಶ್ವಾಸನೆ ಬಂತರಿ ನಾವೇನು ಮಾಡಿರ್ತೇವೆ ಅದು ಬಂದ ಬಿಡ್ತವೆ. ಅತಿ ನಮಗಿಂತ ಸಣ್ಣವ್ರು ಏನಿರ್ತಾರಲ್ಲ ಬಾಲ್ಯದಿಂದ ನೋಡಿರ್ತೇವಲ್ಲ. ನಮ್ಮ ಮಂಜು ಅದನ ಮಂಜ ಏನು ಮಾಡ್ತೀಪ್ಪ ಅಂತಿರ್ತೀವಿ. ಇಷ್ಟು ನಡೀತಿದ್ರಿ. ಅತಿ ಸಣ್ಣವ್ರು ಇರ್ತಾರಲ್ರಿ. ದೊಡ್ಡವ್ರಿಗೆ ನಮ್ಮ ಬಸ್ಸು ಅರ್ದಾರ ನಮ್ಮ ಮಾಂತೇಶ ಅರ್ದಾರ ನೋಡ್ಬೇಕಾರ ಏನು ಮಾಂತೇಶ ಅಂದೇನೆ ನಾ ಏನಂದ್ರೆ ಕೇಳಿರಿನ ನಮ್ಮ ಫ್ರೆಂಡ್ ಹೋಗಿಲ್ಲ ಅವ್ರು ಮಾಂತೇಶ್ವರ ಆರಾಮ್ರಿ ಅಂತೀನಿ ನಾನು. ಬಸವ್ರ ಆರಾಮ್ರಿ ಅಂತ ಯಾಕೆ ರೀ ಅನ್ನೋದು ರೂಢಿ ಕೇಳಿಕೊಂಡ್ಬಿಡ್ಬೇಕ್ರಿ. ಅದನ್ನ ಏಕವಚನ ಅಪಾಯಕಾರಿ, ಬಹುವಚನ ಹಿತಕಾರಿ. ಎಲ್ಲರ ಜೊತೆಗೆ ನಾವು ಪ್ರೇಮದಿಂದ ವರ್ತಿಸೋದನ್ನು ಮಾತಿನೊಳಗೆ ಪರಿವರ್ತನೆ ಮಾಡ್ಕೊಳ್ಳೋದನ್ನು ಕಲಿತೀವಿ ಅಂತಂದ್ರೆ ನಮ್ಮ ಬದುಕು ಏನಾಗ್ತದೆ ಅಂದ್ರೆ ಗೌರವಯುತ ಆಗ್ತದೆ. ಇಲ್ಲಿಕಂದ್ರೆ ಬೇಕಾತ ಮಾತಾಡಕ್ಕೆ ಹತ್ತಾರ್ರಿ. ಮತ್ತು ನಾವು ಬೇಕಾತ ಮಾತಾಡಿದ್ರೆ ಮತ್ತೆ ಅವ್ರು ಯಾಕೆ ಬಿಡ್ತಾರೆ. ಅದಕ್ಕೆ ಇಲ್ಲಪ್ಪ ಅವ್ರು ಹೇಳ್ತಾರ ರೀ ಅಂದರೆ ರೀ ಬರುವುದು, ಎಲೆ ಎಂದರೆ ಎಲೆ ಬರುವುದು. ಮುಂದೆ ಹೇಳ್ತಾರ ನೋಡ್ರಿ ಅಪ್ಪ ಅವರು,
ದುರ್ಜನರನ್ನು ಸಹ ಹೊಂದಿಸಿಕೊಂಡು ಹೋಗುವ ಸಾಧು ಸತ್ಪುರುಷರು ಧನ್ಯರಿರುತ್ತಾರೆ. ನಮ್ರವಾಗಿ ನಡೆದುಕೊಳ್ಳಬೇಕು. ಇನ್ನೊಬ್ಬರ ಮನಸ್ಸಿಗೆ ಸಂತೋಷಗೊಳಿಸುವ ನುಡಿಯನ್ನೇ ನುಡಿಯಬೇಕು. ಸಾಧು ಸತ್ಪುರುಷರು ನೋಡ್ರಿ, ದುಷ್ಟರನ್ನು ಹೊಂದಿಸಿಕೊಂಡು ಹೋಗುವ ಸಾಧು ಸತ್ಪುರುಷರು ಧನ್ಯರಿರುತ್ತಾರೆ. ಮಹಾತ್ಮರ ಹಂತೇಕ ಒಳ್ಳೆಯವ್ರು ಬರಲಿ ಅವ್ರನ್ನೂ ಹಂಗ ನೋಡ್ತಾರ, ಕೆಟ್ಟವ್ರು ಬರಲಿ ಅವ್ರನ್ನೂ ಒಂದೇ ರೀತಿಯಿಂದ ನೋಡ್ತಾರ. ಅಲ್ಲಿ ಒಳ್ಳೆಯದು ಕೆಟ್ಟದ್ದಂತ ನೋಡೋದಿಲ್ಲ, ಅವರಲ್ಲಿರ್ತಕ್ಕಂಥ ಸಚ್ಚಿದಾನಂದ ಘನ ವಸ್ತುವನ್ನ ನೋಡ್ತಾರೆ. ದಿನಂಪ್ರತಿ ಒಬ್ಬ ರಾಜ ಅವ್ರ ಪ್ರವಚನ ಹೇಳ್ತಿದ್ರಂತ. ಹೇಳೋ ಹೊತ್ನ್ಯಾಗ ಎಲ್ಲರೂ ಬಂದು ಪ್ರವಚನ ಕೇಳ್ಕೋತ ಕುಂದಿರ್ತಿದ್ರಂತ. ಕೇಳ್ಕೊಂತ ಒಂದು ದಿವಸ ಎಲ್ಲರೂ ಕೂಡಿ ಆಚಾರ ಎಲ್ಲರ ಕ್ಷೇತ್ರ ಯಾತ್ರೆಗೆ ಹೋಗುಣ್ರಿ ಅಂದ್ರೇನು, ದೇವಸ್ಥಾನಕ್ಕೆ ಹೋಗುನು, ಕಡಿಗೆ ಸಿದ್ಧಾರೂಢರ ಮಠಕ್ಕೆ ಹಿಂಗೆಲ್ಲೇ ಹೋಗುನು ಅಂತ ಹೇಳಿ ಮಾತಾಡಿಕೊಂಡ್ರಂತ್ರಿ. ಒಂದ ಕಡೆ ಇರೋದ್ರಿಂದ ಬೇಜಾರಾಗಿರ್ತದ್ರಿ. ಅಟ್ ಪಾದಯಾತ್ರೆ ಮಾಡಿದ್ರೆ ವಾತಾವರಣ, ಪ್ರಕೃತಿಯ ವಾತಾವರಣ ಚೇಂಜ್ ಆಗ್ತದ ಅಂತ ಆಯ್ತು ಅಂದ್ರು. ಅದ್ರಾಗ ಒಬ್ಬ ಆಗಿಂದನ ಒಬ್ಬ ತುಡುಗು ಶಾಸ್ತ್ರಕ್ಕೆ ಬರ್ತಿದ್ದಂತ, ತುಡುಗು ಮಾಡವ. ಅವನ ರೊಕ್ಕಿನ ಏನಪ್ಪಾ ಅಂದ್ರೆ ತುಡುಗು ಮಾಡೋದು. ಅಜ್ಜಾರ್ ನಾನು ಬರ್ತೀನಿ ರೀ ಅನ್ನಂತಾವ. ಬರ್ರಿ ಅಂತಳಪ್ಪ ಅಂದ್ರಂತ. ಅಜ್ಜಾರ್ ನಾವು ಯಾರೂ ಬರೋದಿಲ್ರಿ ಅಂದ್ರ ತುಳುಕಿದವ್ರು. ಯಾಕಂದ್ರ ಈ ತುಡುಗನ್ ಕರ್ಕೊಂಡು ಹೋದ್ರೆ ನಮ್ಮ ಸಾಮಾನೆಲ್ಲ ಏನಕ್ಕಾವ, ತುಡುಗ ಹಾಕಾವ. ಅದಕ್ಕೆ ಅಜ್ಜಾರ್ ಅಂದ್ರಂತ, ಮತ್ತು ಅವನ್ ಬಿಟ್ಟು ಹೋಗೋದಾದ್ರೆ ನಾನು ಬರೋದಿಲ್ರಿಪ್ಪ ಅಂದ್ರು. ಅಜ್ಜಾರ ಬರೋದಿಲ್ಲ ಅಂದ್ರೆ ಮತ್ತೆ ಹೆಂಗೆ ಹೋಗುದ್ರಿಪ್ಪ ಅಂತಿವ್ರದ್ರಿ. ಹೆಂಗಾರೆ ಮಾಡಿ ಅಜ್ಜಾರನ್ಗೆ ಏನು ಮಾಡೋನು, ಕರ್ಕೊಂಡು ಹೋಗುನು. ಅವ್ನು ಬಿಟ್ಟು ಹೋಗೋದಂದ್ರೆ ನೀವು ಬರ್ತೀನಿ ಅಂದ ನಾನು ಮುಂದೆ, ಅವ್ನು ಬಿಟ್ಟು ಹೋಗೋದ ನಾ ಬರೋದಿಲ್ಲ ಅಂದ್ರು. ನೀವು ಹೋಗಿ ಬರ್ಬೇಕು. ನಿಮ್ಮನ್ನ ಹೆಂಗೆ ಬಿಟ್ಟು ಹೋಗುದ್ರಿ ಗುರುಗಳ? ಆದ್ರೆ ಅವಂಗ ತುಡುಗು ಮಾಡೋ ಚಟ ಹಾಕಿ ತುಡುಗು ಮಾಡಬಾರ್ದು, ಅದಕ್ಕೆ ನೀವೇ ಜವಾಬ್ದಾರಿ ನೋಡ್ರಿ ಅಂತ. ನಾ ಜವಾಬ್ದಾರಿ ಅದೀನಿ ಅಂತ. ನೀ ತುಡುಗು ಮಾಡೋದಿಲ್ಲಪ್ಪ, ನನ್ನ ಮ್ಯಾ ಪ್ರತಿಜ್ಞೆ ಮಾಡ್ಬೇಕಿಲ್ಲ ಅಂತ ಹೇಳಿದ್ರಂತ ಅಜ್ಜ. ಇಲ್ರಿ ಅಪ್ಪ, ತುಡುಗು ಮಾಡೋದಿಲ್ಲ, ಇದು ಮಾತ್ರ ಸಿದ್ಧ ಅಂದ ಕೂಡಲೇ ಮತ್ತೆ ಅವ್ನು ತುಡುಗು ಮಾಡೋದು ಬಿಡಿಸ್ಬೇಕಲ್ಲ. ಅದಕ್ಕೆ ಅಜ್ಜವ್ರು ಹೇಳಿದ್ರಂತ, ನೋಡಪ್ಪ ನಾ ಒಂದು ಮಂತ್ರ ಕೊಡ್ತೀನಿ, ನೀ ಹೋಗೋ ಹೊತ್ನಾಗೆಲ್ಲ ನೀನು ಅದನ್ನು ಅನ್ಕೊಂತನೇ ಇರ್ಬೇಕು. ಇವ್ರು ಹೋದ್ರಿ, ಹೋದ ಕೂಡ ಪಾದಯಾತ್ರೆ ನನ್ನಡಕ ಏನಿರ್ತಾವ್ರಿ ಅವ ವಸ್ತಿ ಇರ್ತಾವ. ರಾತ್ರಿ ಎಲ್ಲರೂ ಊಟ ಮಾಡಿದ್ರಿ, ಮಕ್ಕೊಳಕತ್ರ. ಇವ್ರು ಚೀಲ್ ಗಂಟೆ ಕುಂತ್ರಿ. ಅವ್ ಮನ್ಕೊಂಡಿಂದ ಇವ್ರು ಮಕ್ಕೋಬೇಕಂತ ನೀವಂತಿ ಕುಂತ ಬಿಟ್ಟಿದ್ದ. ಮನ್ಕೋರು ಅಂದ್ರಂತ ಅವ್ರು ಉಳ್ಕಿದವ್ರ. ನೀವ್ಯಾಕೆ ನಾನು ಮನಗಿಸ್ತೀರಿ, ನೀವು ಮಕ್ಕೋರಿ, ನಾವೇ ಮಕ್ಕೊಂತೀನಿ ಅನ್ನಂತಾವ. ಇವ್ನು ಅವನು ಏನು ಗದ್ದಲ ಮಾಡ್ತಾನ ಇವ ಅಂತ ಅವ್ರಿಗೆ ಚಿಂತೆ, ಅವ್ರದವ್ಗ ಚಿಂತೆ. ನೀವು ಎದಕ್ಕೆ ಕುಂತಾನ ಗೊತ್ತನ್ರಿ? ಅಜ್ಜಾರ್ ಮಂತ್ರ ಹೇಳ್ಯಾರ ಅದನ್ನ ಅನ್ಕೊಂತ ಇವ್ ಕುಂತಾನ. ಅವರು ನೀವು ಮಕ್ಕೊಂಡ್ ಅಂದ್ರೆ ನಿದ್ದೆ ಐತಿ ಅಂದ್ರೆ ನಾವು ಮಕ್ಕೊಂಡ್ರೆ ಚಲೋ ಆಕತ್ತಂತೀವ್ರಿ. ಕೆಟ್ಟಂತ ಕಾಯ್ತಾರ್ರಿ, ಕಾದ ಕಡಿ ಕಟ್ಟಿ ಇವ್ರಿಗೆ ಏನಾತ ನಿದ್ದೆ ಹೈತ್ರಿ. ನಿದ್ದೆ ಎತ್ತಿ ಇವ್ ಜಪ ಮಾಡಿ 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 ಮಕ್ಕೊಂಡು ಮುಂಜಾನೆ ಅದು ನೋಡ್ತಾರ್ರಿ, ಒಬ್ರು ಗಂಟು ಒಬ್ರು ಅಂತೆಕ್ಕಿಲ್ಲ. ಗಾದ್ಲಾತ ತೊಡಗಾದ ಇವ ಅನ್ಕೊಂತ ಕುಂತ್ರಂತೀವ್. ಅಂದ್ಕೂಡಿ ಎದ್ದು ನೋಡ್ತಾರ, ಏನಂದ್ ಬ್ಯಾರೆ ಗಂಟು ಅನ್ನಂತೆ ಕೈತಿ. ಈ ಕೂಡ ಅಜ್ಜಾರ್ ಬಂದ್ರಂತ, ಹಿಂಗೆ ಯಾಕಾಗ್ಯಾವಿವು, ಚೇಂಜ್ ಯಾಕಾಗ್ಯಾವಿವು ಅಂತ. ಏನು ತುಡು ಮಾಡಿದೆ ನೀನು? ಏನಿಲ್ರಿ ಅಪ್ಪ, ಕೈ ಚುಟು ಅನ್ನಕತ್ತಿದ್ದು. ತುಡುಗು ಮಾಡೋ ಚಟ ನನಗೆ, ಕೈ ಚುಟು ಅನ್ನಕತ್ತಿದ್ದು. ಮತ್ತು ನಿಮ್ಮ ಜೋಡಿ ಪ್ರತಿಜ್ಞೆ ಮಾಡೀನಿ, ತುಡುಗು ಏನು ಮಾಡಿಲ್ಲ ನಾನು. ಮತ್ತು ಅದು ಏಟ್ರೆ ಇದಾಕಿರ್ತದಲ್ಲ, ಗಾದ್ಲಾಕಿರ್ತದೆ ಮನಸ್ಸಿನಾಗ. ಅದಕ್ಕೆ ಈಚೆ ಕಡೆ ಗಂಟು ಅವ್ರಂತೆ ಗಂಟು ಇಷ್ಟ ಮಾಡೀನಿ, ನಾನೇನು ತುಡುಗು ಮಾಡಿಲ್ಲ ಅನ್ನಂತವು. ಅಜ್ಜಾರ್ ಅಂದ್ರಂತ ಅರ್ಧ ಬಜ್ಜಾಗಿತ್ತಿದ್ದು ಹುಡುಗ ಅಂದ್ರಂತು. ಮುಂದೆ ಕ್ಷೇತ್ರ ಯಾತ್ರೆ ಮುಗಿಸಿ ಬರೋಟಿಗೆ ರೀ, ಅವ ಏನು ಗುರುಗಳು ಹೇಳಿದ ಮಂತ್ರ, ಅವ್ರು ಹೇಳಿರ್ತಕ್ಕಂಥ ಉಪದೇಶ ಕೇಳಿ ಅವನ ಮನಸ್ಸಿನಲ್ಲಿ ಏನಾಗಿಬಿಡ್ತಿ, ಬದಲಾವಣೆ ಆಯಿತು ಅಂತ ನೋಡ್ರಿ. ಅವನು ತಿರಸ್ಕಾರ ಮಾಡಿದ್ರು ಅಜ್ಜವರು ಮಹಾತ್ಮರು. ಇಲ್ಲ, ಸಜ್ಜನರ ಜೊತೆಗೆ ದುರ್ಜನನನ್ನು ಹೊಂದಿಸಿಕೊಂಡು ಹೋದ್ರು ಅವರು. ಮುಂದೆ ಅವನಲ್ಲಿ ಏನಾಯ್ತ, ಬದಲಾವಣೆ ಆಯ್ತು ಅಂತ. ಇವ್ರು ಚಲೋ ಅದಾರ, ಇವ್ರನ್ನಷ್ಟ ನಾ ಬೆಂಬಲಿಸ್ಬೇಕು, ಇವ್ರು ಕೆಟ್ಟ ಅದಾರ, ಇವ್ರನ್ನ ಬಿಟ್ಟು ಬಿಡ್ಬೇಕನ್ನೋ ಭಾವ ಮಹಾತ್ಮರಲ್ಲಿ ಇರೋದಿಲ್ಲ. ಎಂಥ ಪಾಪಿ ಅದಾನಂದ್ರೆ ಅವನನ್ನು ಪುನೀತನನ್ನಾಗಿ ಮಾಡುವ ಶಕ್ತಿ ಸದ್ಗುರುನಾಥನಲ್ಲಿ ಇರ್ತದೆ. ಶಿವಾನಂದ ಅಜ್ಜವರು ಪ್ರವಚನ ಹೇಳಕತ್ತಿದ್ರಂತೆ. ಪ್ರವಚನ ಹೇಳುವ ಹೊತ್ನ್ಯಾಗ
ಎಲ್ಲಾರು ಸ್ತಬ್ಧಾಗಿ ಕೂತ್ ಕೇಳಾಕತ್ತಿತ್ತಂತ್ರಿ ಸಭಾ ಕೇಳಾಕತ್ತಿತ್ತಂತ. ಅವ್ರ ವಾಣಿ ಜೋರು ನೋಡ್ರಿ, ಶಿವಾನಂದಜಿ ಅವ್ರ ವಾಣಿ. ಹೇಳುವತ್ನ್ಯಾಗ ಹೆಬ್ಬಳ್ಳಿ ಹನುಮ ಚಪ್ಪುಗಾಡ್ಲಿ ಹಾಕೊಂಡ ಬಂದು ನಿಂತಿದ್ದಂತ್ರಿ, ಕಂಬಳಿ ಹೊತ್ಕೊಂಡು ಅಲ್ಲಿ ದೂರತ ಹಿಂದೊಬ್ಬಾಕಿ ಹೇಳಿದಂತೆ, ಬಾಯ್ ನೋಡಲ್ಲಿ ಹಿಂದೆ ನೋಡಲ್ಲಿ ನೋಡೋದ ತಡ ಒಂದು 20-30 ಮಂದಿ ಹಿಂದಿನ ಮಂದಿ ಎದ್ದ ಹೋಗ್ಬಿಡ್ತಂತ ಮನೆಗೆ. ಡುಬ್ದಾಗ ಹಾಕಿರಿ ಏನ್ ಮಾಡು ಕೊಡ್ಲಿ ತಗೊಂಡು. ಅವ್ ಎಷ್ಟು ಕೊಲೆ ಮಾಡಿದ್ದು, ಎಷ್ಟು ದರೋಡಿ ಮಾಡಿದ್ದು, ಎಂತ ಕೆಟ್ಟ ಕೆಲಸ ಮಾಡಿದ್ನೋ ಗೊತ್ತಿಲ್ಲ. ಬಹಳ ಹೀನವಾಗಿರ್ತಕ್ಕಂಥ ಕರ್ಮಗಳು ಮಾಡ್ತಕ್ಕಂಥ ಕಡುಪಾಪಿ ಯಾರು? ಹೆಬ್ಬಳ್ಳಿ ಹನುಮ. ಅವ ಏನು ಹೇಳಾಕತ್ತಾರ ಇವ್ರ ಅಜ್ಜಾರ ಅಂತ ನಿಂತು ಸುಮ್ಮನೆ ಕೇಳಾಕತ್ತಾನ್ರಿ ಅವ ಕೊಡ್ಲಿ ಹಾಕೊಂಡು. ಅವ್ರು ಅವತ್ತು ಏನು ಹೇಳಾಕತ್ತಿದ್ರು ಅಂತಂದ್ರೆ, ಏನೇನು ಕರ್ಮಾದಿಗಳನ್ನು ಮಾಡಿದ್ರ, ಎಂತೆಂಥ ಪಾಪ ಕರ್ಮಾದಿಗಳನ್ನು ಮಾಡಿದ್ರೆ ಎಂತೆಂಥ ಜನ್ಮಗಳು ಬರ್ತಾವ. ತುಡುಗು ಮಾಡಿದ್ರೆ ಏನಾಗ್ತದ, ಮೋಸ ಮಾಡಿದ್ರೆ ಏನಾಗ್ತದ, ಇನ್ನೊಬ್ಬರು ಶರೀರಕ್ಕೆ ದೋಖಾ ಮಾಡಿದ್ರೆ ಏನಾಗ್ತದ, ಇನ್ನೊಬ್ಬರು ಶರೀರ ಹತ್ಯೆ ಮಾಡಿದ್ರೆ ಏನಾಗ್ತದ, ಎಂಥ ಪಾಪ ಬರ್ತದ, ಎಂಥ ಜನ್ಮ ಬರ್ತದ ಅಂತ ಭಾವ ಪರವಶರಾಗಿ ಪ್ರವಚನ ಮಾಡಾಕತ್ತಿದ್ರಂತ್ರಿ. ಎಲ್ಲಾರು ಸ್ತಬ್ಧಾಗಿ ಕೇಳಾಕತ್ತಿದ್ರಂತ್ರಿ. ಅದನ್ನು ಕೇಳ್ತಾ ಕೇಳ್ತಾ ಅವ ನಾ ಎಲ್ಲಿ ನಿಂತೇನೆ ಅನ್ನೋದ ಮರತ್ನಂತ್ರಿ. ಯಾರು? ಹೆಬ್ಬಳ್ಳಿ ಹನುಮ. ಆವಾಗ ಬೆವರ ಬಂತಂತ್ರಿ ಅವಾಗ. ಬೆವರು ಬಂದು ಕಣ್ಣಾ ನೀರು ಬರಕತ್ತು ಅಂತ, ನಾ ಎಂತೆಂಥ ಕೆಟ್ಟ ಕೆಲಸ ಮಾಡೀನಿ, ಇನ್ನು ನಾನು ಮುಂದಿನ ಗತಿ ಏನು ಅಂತಂದ. ಅವನ ಪ್ರವಚನ ಮುಗುದಿಂದ ಎಲ್ಲಾರು ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಅಂದಿಂದ ಎದ್ದು ಹೋಗ್ಬಿಟ್ರಂತ. ಇವರು ಬಂದವನ ಕಾಲು ಹಿಡಿದು ಬಿಟ್ಟಂತ ಶಿವಾನಂದಜಿ ಅವರು. ನಾನು ಹೆಂಗರೆ ಮಾಡಿ ಉದ್ಧಾರ ಮಾಡ್ಯಪ್ಪ ನೀನು ಅಂತ ಹೇಳಿ. ಯಾರಪ್ಪ ನೀನು ಏನು ಅಂತ ಎಬ್ಬಿಸಿ ಎಲ್ಲ ಮಾತಾಡಿಸಿದ್ರಂತ. ನೀ ಏನೇನು ಮಾಡಿ ಎಲ್ಲ ನನ್ನ ಮುಂದೆ ಹೇಳ್ಬೇಕು, ಅವನ್ನೆಲ್ಲವನ್ನು ಇದನ್ನು ಮಾಡ್ತೀನಿ ನಾನು. ಮುಂದಿನ ಜನ್ಮ ನಿನಗೆ ಮಾನವ ಜನ್ಮ ಬರುವಂಗೆ ನಾನು ನೋಡ್ಕೊತೀನಿ ನನ್ನ ತಪಶಕ್ತಿಯಿಂದ. ಮುಂದೆ ನೀನು ಸಜ್ಜನನಾಗಿ ಸಾಧು ಸತ್ಪುರುಷರ ಜ್ಞಾನವನ್ನು ತಿಳ್ಕೊಂಡು ಮುಕ್ತನಾಗಬೇಕು ಅಂತ ಹೇಳಿದ್ರಂತ. ಮುಂದೆ ವಾಸನೆಯನ್ನು ಉಳಿಸಿದ್ದಂತ, ಒಂದೀಟ ಏನೋ ಹೇಳೋದು ಬಿಟ್ಟಿದ್ದಂತ. ಮತ್ತು ಪಿಸಾಚಿ ಜನ್ಮಕ್ಕೆ ಹೋಗಿ ಮತ್ತೆ ಒಂದು ಹುಡುಗಿ ಮೈಯಾಗಿ ಬಂದು ಮಠದ ಸೇವಾ ಮಾಡಿ ಒಂದಿಷ್ಟು ವರ್ಷ ಇದ್ದಂತೆ. ಮುಂದೆ ಆ ಪಿಸಾಚಿ ಜನ್ಮದಿಂದ ಬಿಡುಗಡೆ ಹೊಂದಿ ಮತ್ತು ಅವ್ನ ಸದ್ಗತಿ ಆತು ಅಂತ ಚರಿತ್ರೆ ಒಳಗೆ ಬರ್ತದ್ರಿ. ನೋಡ್ರಿ, ಅಂಥ ಪಾಪಿಯನ್ನು ಪುನೀತನನ್ನಾಗಿ ಮಾಡಿದ್ರು ಯಾರು? ಶಿವಾನಂದಜಿ ಅವರು. ಅಂಥ ಶಕ್ತಿ ಯಾರಲ್ಲಿ ಇರ್ತೈತಿ ಅಂದ್ರೆ ಮಹಾತ್ಮರಲ್ಲಿ ಇರ್ತದ. ನೋಡ್ರಿ, ಇದನ್ನೆಲ್ಲ ನಾವು ಕೇಳ್ತೀವಿ. ಈಗ ನಾವು ಆತ್ಮಾನಂದಜಿ ಅವ್ರ ಬೋಧವನ್ನು ಕೇಳಾಕತ್ತೀವಿ. ನಾವು ಯಾರ ಸಂಘದೊಳಗದೇವಿ, ಯಾರ ಸಂಪರ್ಕದೊಳಗದೇವಿ ಅಂದಂಗ ಮಹಾತ್ಮರ ಸಂಪರ್ಕದೊಳಗದೇವಿ. ನಮ್ಮೊಳಗೂ ಎಷ್ಟೋ ದುಷ್ಟ ಗುಣಗಳದಾವ. ನಮ್ಮೊಳಗೆ ದುಷ್ಟ ಗುಣಗಳು ಇಲ್ಲರಿ. ನಾವು ಪೂರ್ಣ ಶುದ್ಧ ಅದೇವ್ರಿ, ಹಚ್ಚಿದೇವು ನಾವು. ನೋಡ್ಕೋರಿ, ನಿಮ್ಮ ಮನಸ್ಸು ಗೊತ್ತಾಗತ್ತಿ ಎಷ್ಟು ಚಲೋ ಅದೇವು ನಾವು ಅಂತ ಗೊತ್ತಾಗತ್ತಿ. ಇನ್ನೊಬ್ಬರಿಗೆ ಚಲೋ ಅನ್ನಿಸ್ತಿರ್ಬೋದು, ನಾವು ಎಷ್ಟು ಚಲೋ ಅದೇವಿ ಎಷ್ಟು ಅಪ್ಪಂಗ್ರದೇವಿ ಅಂತ ನಮ್ಮನ್ನು ನಾವು ಹೊಕ್ಕು ನೋಡ್ಕೊಂಡಾಗ ಗೊತ್ತಾಗತ್ತೆ. ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ತೆಗೆದು ಹಾಕೋ ಶಕ್ತಿ ಯಾರಿಗೈತಿ? ಸದ್ಗುರುವಿಗೆ ಐತ್ರಿ. ಈ ದಿನಂಪ್ರತಿ ಕೇಳಿ 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 ನಮ್ಮಲ್ಲಿರ್ತಕ್ಕಂಥ ದುಷ್ಟ ಗುಣಗಳನ್ನು, ದುಷ್ಟತನವನ್ನು ನಾವೇನು ಮಾಡ್ಕೋಬೇಕು? ಕಳ್ಕೋಬೇಕು. ಅವ್ರು ಇಲ್ಲಿ ಕರೆ, ಆತ್ಮಾನಂದಜಿ ಅವ್ರ ಶರೀರ ಇಲ್ಲ ಕರೆ, ಆದರೂ ಅವ್ರು ನಮ್ಮನ್ನು ಶುದ್ಧ ಮಾಡಾಕತ್ತಾರೆ. ಹೆಂಗಿರ್ಬೇಕು ನೋಡ್ರಿ ಅವ್ರ ಶಕ್ತಿ. ಅವ್ರದಾರ ನೀಗ, ಅವ್ರ ಶರೀರ ಐತಿ ನೀಗ. ಆತ್ಮಾನಂದಜಿ ಅವ್ರ ಕಾಯಂ ಅದಾರ. ಅವ್ರ ಶರೀರ ಅಂತ ತಿಳ್ಕೊಂಡೇವು ನಾವು. ಅವ್ರ ಉಪದೇಶದೊಳಗೆ ಅವ್ರು ಅದಾರ. ಅವ್ರು ನಮಗೆ ತಿಳಿಸಿ ಕೊಡಾಕ ಹಚ್ಚಾರ್ರಿ. ಇದನ್ನ ಯಾವ ಪಾಪಾತ್ಮ ಓದ್ತಾನ ಬುಕ್ಕವನ್ನ, ಕಡುಪಾಪಿ ಓದ್ಲಿದನ್ರಿ ಮಹಾತ್ಮರ ಗ್ರಂಥವನ್ನ, ಅವನ ಮನಸ್ಸು ಪರಿವರ್ತನೆ ಆಗ್ತದ. ಆಗ್ತದೆ. ಅಂಥ ಶಕ್ತಿ ಎದರೊಳಗೈತಿ? ಗುರುವಿನ ಬೋಧದೊಳಗೈತಿ, ಗುರುವಿನ ಉಪದೇಶದೊಳಗೈತಿ. ನೋಡ್ರಿ, ಅವ ಎಲ್ಲಿ ಕಾಲು ಇಡ್ತಾನ ಅಲ್ಲಿ ಕಲ್ಯಾಣ ಆಕತ್ರಿ, ಎಲ್ಲಿ ನೋಡ್ತಾನ ಅಲ್ಲಿ ಕಲ್ಯಾಣ ಆಗ್ತತಿ. ಅವನು ನುಡಿದ ಮಾತುಗಳ ಮಂತ್ರ ಆಗ್ತಾವ. ಮತ್ತು ಅದಕ್ಕೆ ನಮ್ಮ ಗುರುಗಳು ಇಲ್ಲಿ ಬಂದ್ರು, ಪಾದ ಇಟ್ರೆ ಆಶ್ರಮನ ತಯಾರಾಗ್ತದೆ. ನಾವು ಏನಾರ ಒಂದು ಚಲೋ ಆಶ್ರಮ ಇಟ್ವಿ ಅಂದ್ರೆ ಹಗಡ ಹೊಡೆದುವ ಆಗಿಲ್ಲ ಅಂದ್ರೆ ಒಬ್ಬೊಬ್ಬರು ಪಾದದ ಅಂದ್ರೆ ನಡೀತಕ್ಕಂಥ ಶಕ್ತಿ, ತಪಸ್ಸಿನ ಶಕ್ತಿ ಇರ್ತದ್ರಿ. ನಾನು ನಮ್ಮ ಗುರುಗಳನ್ನ ಕೇಳೀನಿ, ಇದೆಲ್ಲ ಹೆಂಗೆ ಸಾಧ್ಯ ರೀ ಅಂತ.
ನೀನು ಮನಸ್ಸಿನಿಂದ ಶುದ್ಧನಾಗು, ಮಾತಿನಿಂದ ಶುದ್ಧ ಆಗು, ಕೃತಿಯಿಂದ ಶುದ್ಧನಾಗು, ನಿನ್ನಿಂದನ ಕಲ್ಯಾಣ ಆಕತ್ತತಿ ಅಂತ ಹೇಳಿದ್ರು ಅವರು. ಕಾಯ ವಾಚ ಮನಸ ಪರಿಶುದ್ಧತೆ ನಮ್ಮೊಳಗೆ ನೆಲೆಯಾಗಿ ನಿಲ್ಲಾಕ್ ಹತ್ತಿತಿ ಅಂತಂದ್ರೆ ನಾವು ಏನಾರೇ ನುಡಿದ್ವಿ ಅಂದ್ರೆ ಕರಿಯಾಕತ್ತವ್ರಿ. ಯಾರಿಗಾರ ಒಳ್ಳೇದಾಗಲಿ ಅಂತ ಹರಿಸಿದ್ವಿ ಅಂದ್ರೆ ಒಳ್ಳೇದಾಗತ್ತತಿ. ಇದು ಸಾಧುವಿನ ಗುಣ ರೀ. ಮಹಾತ್ಮರಂತೆ ಹೋದ ಕೂಡಲೇ ನಮ್ಮ ತ್ರಾಸ ಯಾಕೆ ಕಡಿಮೆ ಆಕತಿ? ಏನು ಇರ್ತದ್ರಿ ಅವ್ರಂತೆ? ನಮಗತ್ತೆ ಅವ್ರಿಗೆ ಕಣ್ಣು ಮೂಗು ಬಾಯಿನೇ ಇರ್ತಾವ. ಯಾರ ಮನಸ್ಸು ಬ್ರಹ್ಮನ ಕಡೆ ಚಲಿಸ್ತಿರ್ತದ ಅಂದ್ರೆ ಚಲಿಸ್ತಾ ಇರ್ತದ, ಬ್ರಹ್ಮನ ಜ್ಞಾನದೊಳಗೆ ಇರ್ತದ, ಬ್ರಹ್ಮನ ಧ್ಯಾನ ಮಾಡ್ತಾ ಇರ್ತದ, ಮನಸ್ಸಿನ ಮಲಿನತೆಯನ್ನು ಕಳ್ಕೊಂಡು ಯಾರು ಇರ್ತಾರ ಅವರು ಸಾಧು ಸತ್ಪುರುಷರಾಗಿರ್ತಾರ. ಅವ್ರ ಅಂತ್ಯಕ್ಕೆ ದುಷ್ಟತನ ಬಂದರೂ ನಾಶಕತೆ. ಎಂಥ ದುಷ್ಟತನನೇ ಇರಲಿ ಅದು ಅಲ್ಲಿ ಬಂತಂದ್ರೆ ಅದು ಸರ್ವನಾಶ ಆಗಿ ಹೋಗ್ತದ್ರಿ. ಅವ್ರು ಎಲ್ಲರನ್ನೂ ಉದ್ಧಾರ ಮಾಡ್ತಾರೆ ನೋಡ್ರಿ. ಅವ ನಿಂತ ಸ್ಥಾನ ಕೈಲಾಸ ಆಗ್ತದೆ, ನುಡಿದ ಮಾತು ಮಂತ್ರ ಆಗ್ತಾವ. ಏನು ಕಾರ್ಯ ಮಾಡ್ತಾನ ಆ ಕಾರ್ಯ ಜಗತ್ತಿಗಿನ ಕಲ್ಯಾಣ ಆಕತಿ. ಆ ಕಾರ್ಯದಿಂದ ಏನಕತಿ? ಜಗತ್ತಿಗಿನ ಕಲ್ಯಾಣ ಆಗ್ತದೆ. ಅಪೋರು ಯಾವಾಗ ಆಗಿ ಹೋಗ್ಯಾರ, ಅವ್ರು ಯಾವಾಗ ಪ್ರವಚನ ಹೇಳ್ಯಾರ ಅದನ್ನು ನಾವು ಈಗೂ ಓದ್ತೇವೆ. ನಾವು ಮಾತಾಡಿ ಬಂದೇವಲ್ರಿ, ಹುಟ್ಟಿದಂದಿನಿಂದ ಇಲ್ಲಿ ತನಕ ಮಾತಾಡ್ಕೊಂತ ಬಂದೇವು. ಒಂದರೆ ಬರೆದಾಟಾರ ನಮ್ಮ ಪುಸ್ತಕದಾಗ ನಮ್ಮ ಮಾತುಗಳನ್ನು ಅವು ಬರೆದಿಡುವಂಗಿದ್ರು ಬರೆದಿಡುವಂಗಿದ್ರು ಅವು ಅವನಿಗೆ ಕೇಳಿದ್ರನ್ನ ಹೊಟ್ಟೆ ಮೇಲೆ ಎತ್ತದ. ನಮ್ಗೆ ಅಂಥ ಮಾತುಗಳದಾವು. ನಮಗೂ ಉಪಯೋಗ ಇಲ್ಲದ ಮಾತುಗಳನ್ನ ಆಡ್ತೀವಿ ನಾವು, ಇನ್ನೊಬ್ಬರಿಗೂ ಉಪಯೋಗ ಇಲ್ಲದ ಮಾತುಗಳನ್ನ ಆಡ್ತೀವಿ. ಎದ್ದಾಗಿನಿಂದ ಮಲಗೋ ತನಕ ಆ ಮಾತಿನೊಳಗೆ ಬೈಗಳಿರ್ತಾವೆ, ಆ ಮಾತಿನೊಳಗೆ ನಿಂದ ಇರ್ತತಿ, ಆ ಮಾತಿನೊಳಗೆ ವಿಷ ಇರ್ತತಿ. ಆದ್ರೆ ಮಹಾತ್ಮರ ಮಾತಿನೊಳಗೆ, ಮಹಾತ್ಮರ ವಾಣಿ ಒಳಗೆ ಏನಿರ್ತತಿ ಅಂದ್ರೆ ಜ್ಞಾನ ಇರ್ತದ, ಹಿತನುಡಿ ಇರ್ತದ, ಜಗತ್ತನ್ನು ಕಲ್ಯಾಣ ಮಾಡ್ತಕ್ಕಂಥ ಶಕ್ತಿ ಇರ್ತದ. ಅದರಿಂದ ಜಗತ್ತಿನಲ್ಲಿ ಪರಿವರ್ತನೆ ಆಗ್ತದೆ. ಅವ್ರ ಕಾಲು ಕಿತ್ತಿಟ್ರ ಅಂದ್ರೆ ಕಲ್ಯಾಣ ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಅವ್ರ ಕಾಲು ಕಿತ್ತಿಟ್ರೆ ಕಲ್ಯಾಣ ಆಕತಿ. ಅವ್ರ ಕೈ ಇಟ್ರ ಅಂದ್ರೆ ಕಲ್ಯಾಣ ಕೆಲಸ ಮಾಡ್ತಿರ್ತಾರೆ. ಕೈಲಿಂದ ಕಲ್ಯಾಣ ಆಕತಿ. ನೋಡು ದೃಷ್ಟಿ ಪರಿಶುದ್ಧ ಇರ್ತತಿ. ಅದಕ್ಕೆ ನೋಡಿದ ಕೂಡಲೇ ಕಲ್ಯಾಣ ಆಕತಿ. ನಮ್ಮ ಕಣ್ಣಿನೊಳಗೆ ದೋಷ ಐತಿ, ನೋಡಿದ್ದೆಲ್ಲ ಕೆಟ್ಟ ಆಕತ್ತದು. ಇಂದ್ರಿಯಗಳಲ್ಲಿ ಶುದ್ಧ ಅದಾವ. ನಮ್ಮ ನೋಡೋದ್ರಲ್ಲಿ ದೋಷ ಐತಿ, ಕೇಳೋದ್ರಲ್ಲಿ ದೋಷ ಐತಿ. ಯಾರೇ ಕುಚು ಕುಚು ಮಾತಾಡ್ತಿದ್ರಂದ್ರೆ ಏನೇನ್ರಿ ಕೆಟ್ಟ ಮಾತಾಡ್ತಿದ್ರಂದ್ರೆ ಅದು ಕಿವಿ ಕೇಳ್ತಂದ್ರೆ ಚೆಮ್ಮಣ್ಣರ ಲಘು ನೆನಪಿಟ್ಕೊಂತತಿ. ಶಾಸ್ತ್ರ ನೆನಪುಳಿ ಅಂದ್ರೆ ಒಂದು ಇಟ್ಟು ಉಳಿದು ನೋಡ್ರಿ. ಈಗ ನೋಡ್ರಿ ಯಾರ್ರಿ ಕೆಟ್ಟ ಮಾತಾಡ್ತಿರ್ತಾರ ಅವ್ರಿಗೆ ಕೇಳಿರ್ತೇವಲ್ರಿ, ಒಂದು ವರ್ಷ ಬಿಟ್ಟು ಕೇಳ್ರಿ ನೀವು, ನೆನಪಿಟ್ಟು ಹೇಳ್ತೇವೆ. ಹೌದಿಲ್ಲ? ಕೆಟ್ಟದ್ದು ಚಲೋದು ಕೇಳ್ರಿ. ಅದಕ್ಕೆ ಅಪ್ಪ ಅವ್ರು ಹೇಳ್ತಿದ್ರಂತ, ಒಬ್ಬ ಕುಂತಿದ್ದಂತ ಹಿರಿಯ ಮುಂದೆ, ಏ ಹಿರಿಯ ಇನ್ನೇಗೆ ಏನು ಹೇಳಿನಿ ಹೇಳೋ ಪ್ರವಚನದಾಗ ಅಂದ್ರಂತ. ನೆನಪಿಲ್ರಿ ಅಪ್ಪ ಅನ್ನಂತವ. ಮತ್ತು ನಿಮ್ಮ ಹೆಂಡತಿ ಹೆಸರು ಹೇಳಂತ ಬಡಗ್ನ ಹೇಳಿದ್ನಂತವ. ನಿಮ್ಮ ಮದುವೆ ಯಾವಾಗಾಗಿ ಅದಾಳ ಏನು ಹೋಗ್ಯಾಳ ಅಂತ ಕೇಳಿದ್ರಂತ. ಹೇಳ್ರಿ ಅಪ್ಪ, ಹೋಗಿ 10 ವರ್ಷ ನೋಡಾಕಿ ಮದುವೆ ಯಾವಾಗಾಗಿ. ಒಂದ ಸಲತಿ ನೋಡಕ್ಕೆ ಹೋದಾಗ ನೀ ಹೆಸರು ಕೇಳಿರ್ತಿ, ಸ್ವಚ್ಛದಂಗೆ ಆಗಿರ್ತದಕ್ಕೆ ಹೆಸರು. ಇನ್ನೂ ಸ್ವತ್ತು ಮಾತು 10 ವರ್ಷ ಆದರೂ ಇನ್ನೂ ನೆನಪಿಟ್ಟು ಇನ್ನೇಗೆ ಹೇಳಿನ ಪ್ರವಚನ. ಉಪಯೋಗ ಇಲ್ಲದ್ದೆಲ್ಲ ನೆನಪಿಡ್ತತ್ರಿ ಮನಸ್ಸು, ಉಪಯೋಗ ಇದ್ದದ್ದು. ಮಹಾತ್ಮರಿಗೆ ನಮಗೆ ಏನು ವ್ಯತ್ಯಾಸ ರೀ? ಇಷ್ಟ ಒಂದ ಮಾತನ್ನ ಹೇಳ್ತೇನೆ ನೋಡ್ರಿ. ಯಾವುದು ಉಪಯೋಗ ಇಲ್ಲ ಅದನ್ನ ನೆನಪಿಟ್ರ ಅಜ್ಞಾನಿಗಳು, ಯಾವುದು ಉಪಯೋಗ ಐತಿ ಅದನ್ನು ನಾವು ಉಪಯೋಗ ಇಟ್ಟುವೆ ನಮ್ಮ ಮನಸ್ಸಿನಾಗ ಇಟ್ಕೊಂಡಿವಿ ಅಂತಂದ್ರೆ ನಾವು ಅಜ್ಞಾನಿಗಳು. ಯಾವ್ದು ಈ ಜಗತ್ತಿನೊಳಗೆ ಉಪಯೋಗಕಾರಿಯಾಗಿರ್ತಕ್ಕಂಥದ್ದಂದ್ರೆ ಜ್ಞಾನವಂದ. ಅದನ್ನು ಯಾರು ಕಿವಿ ಒಳಗೆ ಕೇಳಿ ಮನಸ್ಸಿನೊಳಗೆ ಗಟ್ಟಿ ಇಟ್ಕೊಂತಾರೆ ಅವರ ಮಹಾತ್ಮರಾಗ್ತಾರೆ. ಯಾರ ಸಂಘದೊಳಗಿರ್ತೇವೆ ಅವರ ಸಂಸ್ಕಾರ ನಮ್ಮ ಮ್ಯಾಗ ಆಗ್ತದೆ. ಸಂಘದಂತೆ ಸಂಸ್ಕಾರ, ಸಂಸ್ಕಾರದಂತೆ ಕರ್ಮ, ಕರ್ಮದಂತೆ ಕರ್ಮಫಲ, ಕರ್ಮಫಲದಂತೆ ಪುನರ್ಜನ್ಮ. ಸಂಘದಂಗೆ ಸಂಸ್ಕಾರ ಆತ ನಮಗೆ. ನಾವು ಆತ್ಮಾನಂದರ ಸಂಘಕ್ಕೆ ಬಂದ್ವಿ, ಆತ್ಮಾನಂದರ ಬೋಧದ ಸಂಸ್ಕಾರ ಆಕತ್ತಿ. ಸಂಸ್ಕಾರದಂಗೆ ನಾವೇನು ಮಾಡಾಕತ್ವಿ? ಒಳ್ಳೆಯ ಕರ್ಮಗಳನ್ನು ಮಾಡಾಕತ್ವಿ. ಒಳ್ಳೆಯ ಕರ್ಮಗಳಿಂದ ಒಳ್ಳೆಯ ಜನ್ಮಗಳು, ಒಳ್ಳೆಯ ಜನ್ಮಗಳಿಂದ ಮುಂದೆ ಮೋಕ್ಷ ಪ್ರಾಪ್ತಿ, ಹುಟ್ಟು ಮತ್ತು ಸಾವುಗಳ ಚಕ್ರದಿಂದ ಬಿಡುಗಡೆ ಆಗ್ತದೆ.
ಅದ ದುಷ್ಟರ ಸಂಘ ಮಾಡಿದ್ವಿ ಅಂದ್ರೆ ದುಷ್ಟರ ಸಂಘದಿಂದ ದುಷ್ಟ ಸಂಸ್ಕಾರ, ದುಷ್ಟ ಸಂಸ್ಕಾರದಿಂದ ದುಷ್ಟ ಕೆಟ್ಟ ಕರ್ಮಗಳು, ಕೆಟ್ಟ ಕರ್ಮಗಳಿಂದ ಹೀನ ಜನ್ಮಗಳು, ಹೀನ ಜನ್ಮಗಳಿಂದ ದುಃಖ ಪ್ರಾಪ್ತಿ ಆಕೋತ ಹೋಗ್ತದೆ. ಅನೇಕ ಜನ್ಮದೊಳಗೆ ನಾವು ನರಕ ಫಲವನ್ನ ಉಣಬೇಕಾಗ್ತದೆ. ಅದಕ್ಕೆ ಹಂಗಾರೆ ನಾವು ಬದಲಾವಣೆ ಆಗಬೇಕಾದ್ರೆ ಏನು ಹೇಳ್ತೇನ್ರಿ, ಬದಲಾವಣೆ ಆಗ್ಬೇಕಾದ್ರೆ ಯಾರ ಸಂಘ ಮಾಡ್ಬೇಕು? ಮಹಾತ್ಮರ ಸಂಘವನ್ನ ಮಾಡಬೇಕು. ಅದಕ್ಕೆ ಮಹಾತ್ಮರಲ್ಲಿ ಏನು ಶಕ್ತಿ ಇರ್ತದಂದ್ರ ದುರ್ಜನರನ್ನೂ ಸಹಿತ ಹೊಂದಿಸಿಕೊಂಡು ಹೋಗುವ ಸ್ವಭಾವ ಅವರಲ್ಲಿ ಇರ್ತದೆ. ಇಲ್ಲಿ ಹೇಳ್ತಾರೆ ನೋಡ್ರಿ, ಅಂತ ದುರ್ಜನರನ್ನು ಸಹ ಹೊಂದಿಸಿಕೊಂಡು ಹೋಗುವ ಸಾಧು ಸತ್ಪುರುಷರು ಧನ್ಯರಿರುತ್ತಾರೆ. ನಮ್ರವಾಗಿ ನಡೆದುಕೊಳ್ಳಬೇಕು ಅಂದ್ರೆ ವಿನಯದಿಂದ ನಡ್ಕೊಳ್ಬೇಕು ಅಂತ. ನಾವು ಇನ್ನೊಬ್ಬರ ಜೊತೆಗೆ ಹೆಂಗ್ ನಡ್ಕೋಬೇಕು? ವಿನಯದಿಂದ ನಡೆದುಕೊಳ್ಳಬೇಕು. ಇನ್ನೊಬ್ಬರ ಮನಸ್ಸಿಗೆ ಸಂತೋಷಗೊಳಿಸುವ ನುಡಿಯನ್ನೇ ನುಡಿಯಬೇಕು. ನಾವು ನೋಡಿದ್ರೆ ಅವ್ರ ಮನಸ್ಸಿಗೆ ಏನಾಗಬೇಕು? ಆನಂದ ಆಗಬೇಕು. ಸಣ್ಣ ಹುಡುಗರು ಜಗಳವಾಡುವರು ಮತ್ತೆ ಕೂಡುವರು, ಆದರೆ ದೊಡ್ಡವರು ಜಗಳವಾಡಿದರೆ ಮತ್ತೆ ಕೂಡುವುದಿಲ್ಲ. ದೊಡ್ಡವರಿಗಾಗಿಯೇ ಕೋರ್ಟುಗಳು, ಸಣ್ಣ ಮಕ್ಕಳಿಗಲ್ಲ. ಸಣ್ಣ ಮಕ್ಕಳು ಜಾತಿ ಮತ ನಮ್ಮ ಮನೆ ನಿಮ್ಮ ಮನೆ ಎನ್ನುವುದಿಲ್ಲ, ದೊಡ್ಡವರೇ ಹಾಗೆನ್ನುವರು. ಏನು ಹೇಳ್ತಾರಪ್ಪ ಅವರು ನೋಡ್ರಿ, ದೊಡ್ಡವರು ಜಗಳವಾಡಿದರೆ ಮತ್ತೆ ಕೂಡುವುದಿಲ್ಲ. ನೋಡ್ರಿ, ಸಣ್ಣವರು ಜಗಳ ಆಡಿದರೆ ಮತ್ತೆ ಕೂಡಿ ಆಡ್ತಾರೆ. ಸಾಮಾನ್ಯವಾಗಿ ಹುಡುಗರು ಆಟ ಆಡ್ತಿರ್ತಾವ್ರಿ ಮನೆಯಾಗ. ಆಚೆ ಕಡೆ ಮನಿದೊಂದು ಹುಡುಗ, ಈಚೆ ಕಡೆ ಮನಿದೊಂದು ಹುಡುಗ, ಎರಡು ಜಗಳ ಆಟ ಆಡ್ಕೋತಿರ್ತಾವ್ರಿ. ಹಿಂಗ ಒಂದಿತಿ ಅದ್ರ ಸಂಬಂಧನರೇ ಗೌರವಕಾರಿ ಏನು ಬರ್ತೈತಿ? ನಿಧಿ ಬರ್ತದನ. ಎದರ ಸಂಬಂಧರೇ ಸ್ವಲ್ಪ ಏನಕತಿ? ಜಗಳ ಬರ್ತೈತಿ. ಅದು ಒಂದು ಹುಡುಗ ಆಚೆ ಕಡೆ ಮನಿ ಹುಡುಗನ್ ಬಡಿತೈತಿ. ಅವ ಇವನ್ನ ಬಡಿತಾನ್ರಿ. ಇಬ್ರು ಜಗಳ ಆಡಕತ್ತಾರ, ಅಂಗಿ ಬುಡ್ಡಿ ಹರಿತಾರೆ. ಅಟ್ಟೊಟ್ಟಿಗೆ ಯವ್ವ ನನ್ನ ಮಗನ ಮ್ಯಾಗ ಕೆಳಗೆ ಕೆಡಿ ಬಡಿಯಾಕತ್ತತಿ ಅಂತ ಆಕಿ ಬರ್ತಾಳ್ರಿ. ಅವ್ರವ್ ಬರ್ತಾಳ. ಈಚೆ ಕಡೆದಾಕಿ ಬರ್ತಾಳ. ಬಂದು ಅವು ಜಗಳಾಡೋದು ನಿಂದಿರ್ತಾವ್ರು ಬಿಟ್ಟು ಇವು ಜಗಳಾಡಕ್ಕೆ ಶುರು ಮಾಡಿಬಿಡ್ತಾರೆ. ಯಾರು? ನನ್ನ ಮಗ ನಿನ್ನ ಮಗ ಬಿಡದ, ನಿನ್ನ ಮಗ ನನ್ನ ಮಗ ಬಿಡ, ನೀ ಯಾವಾಕಿ ನಾ ಯಾವಾಕಿ ಚಾಲು ಆತ್ರಿ. ಅವು ಹೆಣ್ಣು ಜಗಳಕತ್ತಿಂದ ಮನ್ಯಾಗ ಯಜಮಾನ್ರು ಬರಾಕತ್ತಾರ. ಗಂಡು ಮಕ್ಕಳು ಬಂದ್ರು, ನನ್ನ ಹೆಂಡತಿಗೆ ನಿನ್ನ ಹೆಂಡತಿ ಹ್ಯಾಂಗ ಅಂದ್ಲಕ್ಕೆ ತಗೋ. ಅವರು ಏನು ಹೆಣ್ಮಕ್ಳು ನಿಂದೇನು ಮತ್ತೆ ನೀ ಯಾಕೆ ಬನ್ನಿ ಅಂತ ಅವ್ರಿಗೆ ಚಾಲು ರೀ. ಇವರಿಬ್ರು ಜಗಳಾಡಿದ್ ಮನೆಯನ್ನವ್ರು ಬಂದ್ರಿ. ಅಷ್ಟರು ಕೂಡಿದ್ರಿ. ಇವು ಕೋರ್ಟು ಕಚೇರಿಗೆ ಹೋದು. ಅವು ಜಗಳಾಡಿ ಜಗಳಾಡಿ ಕೋರ್ಟಿಗೆ ಹೋದ್ರೆ ಮನಿಗೆ ಬಂದಿಂದ ಅದ್ರ ಮಕ ನೋಡ್ರಿ ಇವ್ರಿಗೆ ಆಗಂಗಿಲ್ಲ, ಇವ್ರ ಮಕ ನೋಡ್ರಿ ಅವ್ರಿಗೆ ಆಗಂಗಿಲ್ಲ. ಇವೆರಡೂ ಕೂಡಿ ಮಾತು ಅಂಗಳದಾಗ ಆಡ್ತಿರ್ತಾವ. ಯಾರ ಸಂಬಂಧ ಜಗಳ ಆಡಿದ್ರಿ ಇವರು? ಸಣ್ಣ ಹುಡುಗರ ಸಂಬಂಧ. ಅವು ಮತ್ತೆ ಅದನ್ನ ಮರೆತು ಆಟ ಆಡಕತ್ತು. ಇವು ಅದನ್ನ ತಲೆಯಾಗಿ ಇಟ್ಕೊಂಡು ಕುಂತುರ್ರಿ. ಇದ್ರಾಗ ದಾಡ್ರಿ ಯಾರು? ಶಾಣ್ಯರು ಯಾರು? ದೊಡ್ಡವ್ರ ದಾಡ್ರಿ. ಅದಕ್ಕೆ ದೊಡ್ಡವ್ರಾಗ್ಯಾವ. ಅದಕ್ಕೆ ದಡ್ರು ದಡ್ಡತನದೊಳಗೆ ದೊಡ್ಡವ್ರಾಗ್ಯಾವಿ. ಅದಕ್ಕೆ ಸಣ್ಣ ಹುಡುಗರು ದೇವರಿಗೆ ಸಮಾನ ಅಂತಿರ್ತಾರೆ, ಗೊತ್ತಿಲ್ರಿ. ಅವತ್ತರಲ್ಲಿ ಕಪಟ ಇರುವುದಿಲ್ಲ, ಅವತ್ತರಲ್ಲಿ ಹಚ್ಕೋಬೇಕಂತಕ್ಕಂಥದ್ದು ಇರುವುದಿಲ್ಲ, ದ್ವೇಷ ಇರುವುದಿಲ್ಲ. ಅದಕ್ಕೆ ಇದನ್ನ ತಿಳ್ಕೊಬೇಕ್ರಿ. ನಮ್ಮ ಮನುಷ್ಯನೊಳಗೆ ನಾವು ಇದನ್ನ ತಿಳ್ಕೊಬೇಕು ಅಂತ. ಸಣ್ಣ ಹುಡುಗರು ಇದ್ದಂಗೆ ಇರ್ಬೇಕಂತ. ಯಾರ ಜೊತೆ ಜಗಳಾಡಬಾರದ್ರಿ. ಜಗಳಾಡಿದ್ರೆ ಮಾತು ಆಗಿಂತಾಗನ ಕೂಡ್ಬೇಕು ಅಂತ. ಹೆಂಗಿರ್ಬೇಕು? ದೀಪ ಹಚ್ಚಿದಂಗಿರ್ಬೇಕಂತ ಜಗಳ. ಸಿದ್ದೇಶ್ವರ ಆಚಾರ್ಯ ಹೇಳ್ತಿರ್ತಾರೆ, ದೀಪ ಹಚ್ಚಿದಂಗಿರ್ಬೇಕು ಜಗಳ. ಅಂದ್ರೆ ಮನೆಯಾಗ ಬೆಂಕಿ ಹಚ್ಚಿದಂಗಿರಬಾರ್ದು. ದೀಪ ಹಚ್ಚದು ಅದಕ್ಕೂ ಬೆಂಕಿನ ಅದಿಲ್ರಿ, ಅದು ಬೆಳಗ್ಗೆ ತೋರ್ತತಿ. ಮತ್ತು ಅದನ್ನ ತಗೊಂಡು ಸುಮ್ಮನೆ ನಿಗೋಜಿ ಹಚ್ಚಿದ್ರೆ ಸಿಟ್ಟು ಹಂಗಾರಿ. ಹಂಗ ಮ್ಯಾಗ ಇರ್ಬೇಕಂತ, ಪ್ರೇಮದಿಂದ ಇರ್ಬೇಕಂತ. ಆ ಸಿಟ್ಟಿನೊಳಗೆ ಏನು ಬೆರ್ತಿರ್ಬೇಕಂದ್ರೆ ಪ್ರೇಮ ಬೆರ್ತಿರ್ಬೇಕು. ಸಿಟ್ಟಿನೊಳಗೆ ದ್ವೇಷ ಬೆರ್ತಿತ್ತಂದ್ರೆ ಬೆಂಕಿ ಹತ್ತದ್ರಿ. ಸಿಟ್ಟಿನೊಳಗೆ ಪ್ರೇಮ ಬೆರ್ತಿತ್ತಂತಂದ್ರೆ ಅಷ್ಟ್ರಾಗ ಬೆಳಕತ್ರಿ. ಅದು ಪ್ರೇಮ. ಇಲ್ಲಿ ಬುದ್ಧಿ ಇಟ್ಟಿ ಅಂತ ಇಷ್ಟ ಅಂದ್ರೆ ಹಂಗ ನಿನ್ನ ಅಂದ್ರೆ ಚಾಲು ಆತ್ ನೋಡ್ರಿ. ಅದು ಏನಾಕತಿ? ಬೆಂಕಿ ಹತ್ತದು. ಅದಕ್ಕೆ ಇಲ್ಲಿ ಹೇಳ್ತಾರ ಅವರು, ಸಣ್ಣ ಹುಡುಗರು ಜಗಳ ಆಡಿದ್ರೆ
ಮತ್ತೆ ಕೂಡ್ತಾವ. ದೊಡ್ಡವ್ರು ಜಗಳ ಆಡಿದ್ರಂದ್ರೆ ಮತ್ತೆ ಕೂಡುದಿಲ್ಲ. ನೋಡ್ರಿ ಅಣ್ಣ ತಮ್ರು ಮಾತಾಡೋದೇ ಇಲ್ಲ. ಬೀಗ್ರ ಜೋಡಿ ನಮ್ಗೆ ಸರಿನೇ ಇಲ್ಲ ನೋಡ್ರಿ. ಅವ್ರಂದ್ರೆ ನಮ್ಗೆ ಆಗೋದಿಲ್ಲ ಅಂತಿರ್ತಾರೆ. ಹೋಗೋ ನಮ್ಮ ಮಗಳನ್ನ ಕಳ್ಸೋದು ಬಿಟ್ಬಿಟ್ಟೇವ್ರಿ. ಈಗ ನಾವು ಇಲ್ಲೇ ಇಟ್ಕೊಂಡ್ಬಿಟ್ಟೇವ್ರಿ. ಇಲ್ಲ ನಮ್ಮ ಸೊಸಿನ ಕಳ್ಸೋದಿಲ್ಲ ಅವ್ರಿಗೆ ನಮ್ಗಂದ್ರೆ ಹಾಗೇ ಬರೋದಿಲ್ಲ. ಹೆಂಗಂದ್ರೆ ಅಂತ ತಿಳಿದಿರಿ ಅವ್ರು. ನಾವು ಹೆಂಗೆ ಕಾಣ್ತೇವೆ ಅವ್ರಿಗೆ ತಗೋ. ಏನಾತ್ರಿ ಹೊಂದಾಣಿಕೆನ ಆಗುವಂಗಿಲ್ಲ. 36 ರೀ, 63 ಅಲ್ಲ. ಏನು 30. ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ಸಣ್ಣ ಹುಡುಗರು ಜಗಳವಾಡುವರು ಮತ್ತೆ ಕೂಡುವರು, ಆದರೆ ದೊಡ್ಡವರು ಜಗಳವಾಡಿದರೆ ಮತ್ತೆ ಕೂಡುವುದಿಲ್ಲ. ದೊಡ್ಡವರಿಗಾಗಿ ಕೋರ್ಟುಗಳು, ಸಣ್ಣ ಮಕ್ಕಳಿಗಿಲ್ಲ. ಸಣ್ಣ ಹುಡುಗರಿಗೆ ಕೋರ್ಟ್ ಅದಾವನು? ಇಲ್ಲ. ದೊಡ್ಡವರಿಗೆ ಕೋರ್ಟು ಕಚೇರಿ. ಅದಕ್ಕೆ ಅವ್ರಿಗೆ ಕೋರ್ಟು ಕಚೇರಿ ತಗರಿಲ್ಲ. ಅವ್ರು ಜಗಳಾಡೋದಿಲ್ಲ, ಜಗಳಾಡ್ರು ಕೂಡ್ತಾರ ಅನ್ನೋದು ಗೊತ್ತ ಸರ್ಕಾರಕ್ಕೆ. ಅದಕ್ಕೆ ನೀವೇನಾದಿರಿ ನೋಡಿ ಮಕ್ಕಳ, ಜಗಳಾಡಿದ್ರಿ ಅಂದ್ರೆ ಒಂದಾಗೋದಿಲ್ಲ ಅಂಥವ್ರು ಬರ್ರಿ. ನೀವು ಬಂದರೆ ನಿಮ್ಮ ಚೆಂಡ ಮುರಿ ತನಕ ನಾವು ಬಿಡೋದಿಲ್ಲ ಅಂತ. ಶಾಣ್ಯಾರಾದ್ರೆ 2 ಜಗಕ್ಕೆ ಪಟ್ಟ ಹೋಗ್ಬಾರ್ದ್ರಿ. ಅದಕ್ಕೆ ಒಂದು ಪೊಲೀಸ್ ಸ್ಟೇಷನ್ಗೆ, ಇನ್ನೊಂದು ಕೋರ್ಟಿಗೆ ಹೋಗ್ಬಾರ್ದು. ಜನ್ಮ ನಾಶ ಮಾಡ್ಕೊಳಕ್ಕೆ ಹೋಗೋದ್ರಿ. ಒಬ್ಬರು ಅಪ್ಪವ್ರ ಅಂತಕ್ಕೆ ಒಬ್ರು ಬರ್ತಿದ್ರಂತ. ಮುಗಿಸೋದನಂದ್ರಂತ ಅವ್ರು ಅಪ್ಪವ್ರ. ಒಂದು ಕೋರ್ಟಿಗೆ ನ್ಯಾಯ ಇತ್ತಂತ. ಏನು ಆಶ್ರಮಕ್ಕೆ ಬರುವಲ್ಲಿ, ಪ್ರವಚನಕ್ಕೆ ಬರುವಲ್ಲಿ ಅಂದ್ರಂತ ಆತ್ಮಾನಂದಜಿ ಅವರು. ಇಲ್ರಿ ಅಪ್ಪ, ಇನ್ನೊಂದು 2 ದಿನದಾಗ ಕೇಸ ಮುಗಿತೈತಿ, ಆಮ್ಯಾಗ ಬರ್ತೀನಿ ಅಂದ. ಬ್ಯಾಡು, ಮುಗಿದುಲ್ಲ ಅತ್ತಾಗ ಹೋದೆ ಅಂದ್ರೆ ಇತ್ತಾಗ ಬರೋದ ಇಲ್ಲ ಅಂದ್ರಂತ್ರಿ ಅವತ್ತವ್ರು. ಎಂದ ಅನ್ಲಾರ್ದವ್ರು. ಇಲ್ರಿ ಅಪ್ಪ, 2 ದಿವಸ ಅದು ಮುಗಿತಿಲ್ಲ ಇಲ್ಲೇ ಅಂತ. ಅವ ಸಾಯು ತನಕ ಅಡ್ಡಾಡಿನಂತ್ರಿ ಕೋರ್ಟಿಗೆ, ಮುಗಿಯಲಿಲ್ಲಂತ್ರಿ ಅದು. ಅವ್ರಿಗೆ ಹೇಳಿದ ಮಾತು ಏನಾತ್ರಿ, ಖರೆ ಆತಿಲ್ಲ. ಅದಕ್ಕೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಯಾವ ತಿರುಗತಾನ ನೋಡು, ಇವಾಗ ಆಧ್ಯಾತ್ಮ ಎಂದೆಂದೆಂದೆಂದು ಹತ್ತೋದಿಲ್ಲ. ಅದನ್ನ ಮಾಡೋದ್ರಿ ಅವ. ಅದನ್ನ ಧ್ಯಾನ, ಅದ ಶ್ರವಣ, ಅದ ಮನನ, ಅದ ನಿಧಿಧ್ಯಾಸ. ಯಾಕ್ರಿ ಇದ್ದಿದ್ದಿಲ್ಲ ನಿನ್ನ? ಯಾಕೆ ನಮ್ದು ಮುದ್ದತ್ತಿತ್ರಿ. ನಾವು ಎಲ್ಲಿಗೆ ಹೋಗ್ಬೇಕಾಗಿತ್ತು? ಕೋರ್ಟಿಗೆ ಹೋಗ್ಬೇಕಾಗಿತ್ತು. ಹಿಂಗವ ಅಂತ ಹೋಗುದ್ರಿ. ಅದಕ್ಕ ಮಾಡ್ಯಾರ ಅದನ್ನ. ಹಿಂಗೆ ಅದ್ರ ಬಗ್ಗೆ ನಮ್ಮ ಅಣ್ಣನ ಕೇಳ್ರಿ, ಎಲ್ಲ ಹೇಳ್ತಾನೆ. ಹಿಂದಿಗಡೆ ಮತ್ತೆ ಈಗ ಕೇಳ್ಕೊಂತ ಕುಂತೀರಿ. ಅದಕ್ಕೆ ಹೇಳ್ತಾರ ಅವರು, ಎಲ್ಲ ಕೋರ್ಟು ಕಚೇರಿಗಳು ದೊಡ್ಡವರಿಗೆ, ಸಣ್ಣ ಮಕ್ಕಳಿಗೆಲ್ಲ. ಸಣ್ಣ ಮಕ್ಕಳು ಜಾತಿ ಮತ, ನಮ್ಮ ಮನೆ ನಿಮ್ಮ ಮನೆ ಎನ್ನುವುದಿಲ್ಲ, ದೊಡ್ಡವರೇ ಹಾಗೆನ್ನುವರು. ಸಾಮ ದಾನ ಭೇದ ದಂಡ ಮಾನವರಿಗೂ ಮತ್ತು ಪಿಸಾಚಿಗಳಿಗೂ ಬೇಕು. ಸಮಾಧಾನ ರೀತಿಯಿಂದ ಹೇಳಿದರೆ ಎಂಥ ಕ್ರೂರ ಪಿಸಾಚಿಗಳು ಸಹ ನಮ್ಮ ಮಾತನ್ನು ಕೇಳುವವು. ಈ ಸೂಕ್ಷ್ಮ ಶರೀರಕ್ಕೆ ಸತೆ ಪ್ರೇಮದಿಂದ ಹೇಳ್ಬೇಕಂತ, ಸಿಟ್ಲೆ ಹೇಳುವಂಗಿಲ್ಲ. ಪ್ರೇಮದಿಂದ ಸಮಾಧಾನದಿಂದ ಹೇಳ್ರಿ ಅವು ಸತೆ ಕೇಳ್ತಾವ ಅಂತ. ಪ್ರೇಮದೊಳಗಂತ ಶಕ್ತಿ ಇರ್ತದ್ರಿ. ಒಬ್ಬವ ಅಪ್ಪವರು ಇದು ನಮ್ಮ ಗುರುಗಳು ಒಂದು ಪಿಸಾಚಿ ಬಿಡಿಸಾತಿದ್ರಿ. ಒಬ್ಬವನ ಮಗ್ಲು ಕುಂತ್ಕೊಂಡು, ಹಾಕ್ರಿ ಅದನ್ನ, ಬಡ್ರಿ ಅದನ್ನ, ನಿನ್ ಕಿಡಿ ನಿನ್ ಬುಡ್ದಾನ ಇಲ್ಲಿ ನಿನ್ನ ಜುಟ್ಟ ತಲೆಯಲ್ಲಿ ಕೂದಲಾನ ಹಿಡಿದು ಜಗ್ಗಕತ್ತಿತ್ತಂತ. ಸುಮ್ಮಿರ್ರಿ ಮತ್ತೆ ಎತ್ತಿ ಹೋಗದಿತ್ತದಂತೇಳಿ ಮತ್ತೆ ಗುರುಗಳು ಏನು ಮಾಡಿದ್ರಿ, ಸುಮ್ಮಿರಂತ ಅವ್ನು ಬಿಡಿಸಿರಿ. ಪ್ರೇಮ ಅಜ್ಜಾರ್ ನೀ ಹೆಂಗೆ ಮಾತಾಡ್ತೀರಿ, ಅವ ಹೆಂಗೆ ಮಾತಾಡ್ತಾನೆ ನೋಡ್ರಿ. ಮನಸ್ಸಿಗೆ ನೋವಾಗುವಂಗೆ ಮಾತಾಡ್ತಾನವ. ನೀವು ನೋಡ್ರಿ ಎಷ್ಟು ಸಮಾಧಾನ ಹೇಳ್ತೀರಿ. ನೀವು ಹೆಂಗೆ ಹೇಳ್ತೀರಿ ಹಂಗೇರಿ ಅಂತ ಅಂಕದ ಎಷ್ಟು ಸೂಕ್ಷ್ಮ ಇರ್ತದ್ರಿ. ಈಗ ನೋಡ ನಿಮಗೆ ಪ್ರೇಮಲಿಂದ ಹೇಳಿದ್ರಿ ಅಂದ್ರೆ ನಾ ಹೇಳಿದ್ದೆಲ್ಲ ಕೇಳ್ತೀರಿ. ತೋಲ್ ಅನ್ಕಲ್ಲ ಅಂತೀರಿ, ನಿನಗೆ ತಗೋರೇನ ಅಂತೀರಿ, ನೀವ ಅಂತೀರಿ ಮೊದಲ. ಸೂಕ್ಷ್ಮ ಶರೀರ ಅಂದ್ರೆ ಏನ್ರಿ, ಸ್ಥೂಲ ಶರೀರ ಒಂದೇ ಇರೋದಿಲ್ಲ, ಎಲ್ಲ ಇರ್ತದ್ರಿ. ಅವು ನಮ್ಗತಿನ ಮೇನ್ ಸೇಮ್. ನಾವ ಜೀವಂತಿದ್ರ ಮನುಷ್ಯರ, ಈ ಶರೀರ ಹೋತ್ ಮಾತಾಡಕ್ ಹತ್ತೀವಿ ಅಂದ್ರೆ ಸೂಕ್ಷ್ಮ ಶರೀರ. ಈಗ ನೋಡಿ, ಈಗ ಮಾತಾಡ್ರಿ ಎಷ್ಟು ಚಂದ ಕೇಳ್ತೀರಿ ಪ್ರವಚನ. ಇದ ಪುಸ್ತಕ ಹಿಂಗೆ ಬಂದು ಕುಂತು ನಾ ಶರೀರ ಬಿಟ್ಟು ಬಂದು ಹೇಳಕ್ ಹತ್ತಿ ಅಂದ್ರೆ ಗೌರವಾಕಾರ ಅಂದ್ರೆ ಇಲ್ಲಿ ಇರೋದೇ ಇಲ್ಲ. ಅವರು ಎಲ್ಲಿ ಮನೆಗೆ ಓಡಿ ಹೋಗ್ಬಿಡ್ತಾರೆ. ಯವ್ವ ನನ್ನ ಮಾತಾಡ್ತೀನಿ, ಭಾಳ ಮಾತಾಡಕತ್ನ ಗುರುವ ದೇವ ಬನ್ನಿ ಅಂದ್ರೆ ನೋಡು ಅವರು ಯಾರೇ ಓಡ್ಯಾ ತೀರ್ಕೊಂಡಿರ್ತಾರಲ್ಲ, ಬಂದು ಚಾತಾ ಅನ್ಬೇಕು. ಅವರು ಹೆಂಗೆ ಆಕತ್ತೆ
ಮುಗದ ಹೋತು. ಆಗ 2ಕ್ಕೆ ಬಂದರು ಬಂತ ಆತ ಅಂದ್ರೆ ಪಿಸಾಚಿಗಳ ಸುತೆ ಮಾತು ಕೇಳ್ತಾವ್ರಿ. ನಿಧಾನಾಗಿ ಹೇಳಿದ್ರಿ 15 ಅವ್ರು ಹೇಳ್ತಾರೆ. ಸಾಮ ದಾನ ಭೇದೋಪಾಯ ನೋಡ್ರಿ, ಸಾಮ ದಾನ ಭೇದ ದಂಡ ಮಾನವರಿಗೂ ಪಿಸಾಚಿಗಳಿಗೂ ಬೇಕು. ಸಮಾಧಾನ ರೀತಿಯಿಂದ ಹೇಳಿದರೆ ಎಂಥ ಪಿಸಾಚಿಗಳು ಸಹ ತಮ್ಮ ಮಾತನ್ನು ಕೇಳಬಹುದು. ಪ್ರೇಮದಿಂದಲೇ ದ್ವೇಷವು ನಾಶವಾಗುವುದು, ದ್ವೇಷದಿಂದಲ್ಲ. ನೋಡಿ, ಪ್ರೇಮದಿಂದಲೇ ದ್ವೇಷ ನಾಶ ಆಗತ್ತೆ, ದ್ವೇಷದಿಂದ ದ್ವೇಷ ನಾಶ ಆಗೋದಿಲ್ಲ. ಬೆಂಕಿಯಾಗ ತುಪ್ಪ ಹಾಕಿದ್ರೆ ಬಗ್ ಅಂತತಿ, ನೀರು ಹಾಕಿದ್ರೆ ಪ್ರೇಮನು ನೀರು ಹಾಕಿ ಬೆಂಕಿಯಾಗ. ಆದ್ರೆ ದ್ವೇಷ ಅನ್ನುವ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಕ್ಕೆ ಹೋಗಬೇಡ. ವೈರತ್ವದಿಂದ ವೈರತ್ವವು ಮತ್ತಷ್ಟು ಹೆಚ್ಚಾಗುತ್ತದೆ. ಶಾಂತಿ ಎಂಬ ಖಡ್ಗದ ಎದುರಿಗೆ ಯಾವ ಶಸ್ತ್ರದ ಆಟವು ನಡೆಯಲಾರದು. ದ್ವೇಷದಿಂದ ಬಾಯಿಗೆ ಬಾಯಿ, ಕೈಗೆ ಕೈಗೆ, ನಂತರ ಶಸ್ತ್ರಾಸ್ತ್ರಗಳಿಗೆ ಶಸ್ತ್ರಾಸ್ತ್ರಗಳು. ಹೀಗೆ ನಡೆದಿದೆ. ಇದು ಹಿಂಗ ಮುಂದುವರ್ಕೋತ ಹೋಗುದ್ರಿ. ಮಾತಿಗೆ ಮಾತು, ಬಾಯಿಗೆ ಬಾಯಿ, ಶಸ್ತ್ರಾಸ್ತ್ರಗಳಿಗೆ ಶಸ್ತ್ರಾಸ್ತ್ರಗಳು. ಹಿಂಗೆಲ್ಲ ವಿಚಾರಗಳದ ನೋಡ್ರಿ. ಇಂಥ ವಿಚಾರಗಳನ್ನು ನಾವೆಲ್ಲ ತಿಳ್ಕೊಂಡು ನಮ್ಮ ಜೀವನದೊಳಗೆ ಹೆಂಗೆ ನಡ್ಕೋಬೇಕು ಅನ್ನೋದನ್ನು ನಾವು ಅರಿತುಕೊಂಡು ಜೀವನವನ್ನು ಸಾಗಿಸಿದ್ವಿ ಅಂದ್ರೆ ನಾವು ನೀವೆಲ್ಲರೂ ಏನಾಗ್ತೇವೆ? ಪರಮಸುಖಿಗಳಾಗ್ತೇವೆ. ಅಂಥ ಪರಮಸುಖಿಗಳಾಗ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಮುಕ್ತಾಯ ಮಾಡೋಣ.